ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಶ್ರೀಸತ್ಯವರದುಗ್ಧಾಬ್ಧೇ ಉತ್ಥಿತಾ ಜಗತೀತಲೇ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇ ಸ್ಮರತಃ ಸತಃ. ಮಧ್ವಾಗಮರ್ಥವಿಶದೀಕರಣಪ್ರವೀಣೋ ದುರ್ವಾದಿಗರ್ವಗಿರಿವಜ್ರವಚೋ ವಿನೋದಿ. ಶ್ರೀಸತ್ಯಧರ್ಮಗುರುರಾಟ್ಮಯಿ ಸುಪ್ರಸನ್ನಃ ಭೂಯಾದ್ಧಯಾಸ್ಯ ವರದಃ ಸಕಲಾರ್ಥವೇದಿ. ಸತ್ಪ್ರಮೋದಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬಹಳ ದೊಡ್ಡ ದಿವಸ. ಶ್ರೀಮದುತ್ತರಾದಿ ಮಠದ ಪೀಠದಲ್ಲಿ 33 ವರ್ಷಗಳ ಕಾಲ 27ನೆಯ ಯತಿಪುಂಗವರಾಗಿ 19ನೇ ಶತಮಾನದ ಅದ್ಭುತ ದಿವ್ಯ ಮನೋಹರ ವ್ಯಾಖ್ಯಾನಕರ್ತೃಗಳಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಂತ ಹೆಸರು ಕೇಳಿದಾಕ್ಷಣ ಮೈ ರೋಮಾಂಚನವಾಗುತ್ತದೆ. ಮನಸ್ಸಿಗೆ ಒಂದು ಹಿತ, ಆಹ್ಲಾದ, ಆನಂದ. ಏನು ಅವರ ಮಹಿಮೆ, ಅವರ ವ್ಯಾಖ್ಯಾನ ಶೈಲಿ, ಅವರ ಆ ಗ್ರಂಥಗಳು, ಅವರ ಪಾಂಡಿತ್ಯ, ಅವರ ತಪಸ್ಸು, ಅವರ ಪ್ರಾಮಾಣಿಕತೆ, ಒಂದೊಂದು ಕೂಡ ಮೈ ರೋಮಾಂಚನಕಾರಿಯಾಗಿರತಕ್ಕಂತಹ ವಿಷಯಗಳು. ಎಂತಹ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರನ್ನು ಅತ್ಯಂತ ಭಕ್ತಿ ಆದರ ಗೌರವಗಳಿಂದ ಮನಃಪೂರ್ವಕವಾಗಿ ಹಾಡಿ ಹೊಗಳಿದ್ದುಂಟು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಕಾಲ ಸುಮಾರು ವಿಮರ್ಶಕರ ಅಭಿಪ್ರಾಯದ ಪ್ರಕಾರ 1797ರಿಂದ 1830ರವರೆಗೂ ಅವರ ಕಾಲ. 33 ವರ್ಷಗಳ ಕಾಲ ಅಂದರೆ ಒಂದು ದೀರ್ಘಕಾಲ ವಿಶೇಷವಾಗಿ ಪೀಠಾಧಿಪತ್ಯವನ್ನು ಆಳಿದ ಮಹನೀಯರು ಅದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬಗ್ಗೆ ವಿಶೇಷವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸಾಕ್ಷಾತ್ ಶಿಷ್ಯರು ಆಗಿನ ಕಾಲದ ಆಸ್ಥಾನ ವಿದ್ವಾಂಸರಾದ ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂತ. ಅವರು ಗುರುಚಂದ್ರ ಕಲೋದಯ ಅಂತ ಸುಂದರವಾಗಿರತಕ್ಕಂತಹ ಒಂದು ಪ್ರೌಢವಾದ ಕಾವ್ಯವನ್ನು ರಚನೆ ಮಾಡ್ತಾರೆ. 16 ಉಲ್ಲಾಸಗಳಿಂದ ಕೂಡಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ ಕಾವ್ಯ. ಗೂಢಕರ್ತೃಕವಾದ ಇನ್ನೊಂದು ಕಾವ್ಯ ಉಂಟು ಸತ್ಯಧರ್ಮತೀರ್ಥರ ಬಗ್ಗೆ ನಾವು ತಿಳಿಯುವಾಗ, ಶ್ರೀ ಸತ್ಯಧರ್ಮತೀರ್ಥ ಚರಿತ ಅಂತ 58 ಶ್ಲೋಕಗಳ ಒಂದು ಪುಟ್ಟದಾದ ಗೂಢಕರ್ತೃಕವಾದ ಒಂದು ಕಾವ್ಯ. ಇನ್ನು ನವರತ್ನ ವಂಶಜ ರತ್ನ ಮಾಲಿಕಾ ಅಂತ 99 ಶ್ಲೋಕಗಳ ಒಂದು ಕೃತಿ. ಅದು ಬಾಲಾಚಾರ್ಯರು ಅಂತ ಬರೆದಿರತಕ್ಕಂತಹ ಒಂದು ಶ್ರೇಷ್ಠವಾದ
ಒಂದು ಕೃತಿ ನವರತ್ನ ವಂಶಜ ರತ್ನಮಾಲಿಕಾ ಅಂತ ಅದನ್ನು ಹೇಳಿಕೊಟ್ಟದ್ದುಂಟು. ಹೀಗೆ ಕೆಲವು ಗ್ರಂಥಗಳ ಕಾವ್ಯಗಳ ಮುಖಾಂತರ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆ ದಿವ್ಯವಾದ ಮಹಿಮೆಯನ್ನು ನಮ್ಮ ಬುದ್ಧಿಶಕ್ತಿ ಅನುಗುಣವಾಗಿ ಇದ್ದ ಕೆಲವು ನಿಮಿಷಗಳಲ್ಲಿ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಸ್ವರೂಪೋದ್ಧಾರಕ ಗುರುಗಳ ಅನುಗ್ರಹದಿಂದ ಆ ಗುರುಗಳ ಬಗ್ಗೆ ಸತ್ಯಧರ್ಮತೀರ್ಥರ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನಾನು ಪ್ರತಿ ಬಾರಿ ಹೇಳೋದುಂಟು, ಗುರುಗಳ ಮಹಿಮೆಯನ್ನು ನಾವು ಚಿಂತನೆ ಮಾಡಿದಾಗ ಆ ಭಗವಂತನ ಮಹಿಮೆ, ಭಗವಂತನಲ್ಲಿ ಭಕ್ತಿ ಮಾಡುವ ಅಧಿಕಾರ ನಮಗೆ ಬರುತ್ತದೆ. ಮನೋವಿಶುದ್ಧೈ ಚರಿತಾನುವಾದ. ಗುರುಗಳ ಮಹಿಮೆಯನ್ನು ನಾವು ಕೇಳಿದಾಗ ವಿಶೇಷವಾಗಿ ಆ ಭಗವಂತನ ಅನುಗ್ರಹದ ಸಾಮರ್ಥ್ಯ, ಭಗವಂತನಲ್ಲಿ ವಿಶೇಷವಾದ ನಮಗೆ ಭಕ್ತಿ. ಯಾರು ಪ್ರತಿಕ್ಷಣ ಪ್ರತಿನಿತ್ಯ ಗುರುಸ್ಮರಣೆ ಮಾಡ್ತಾ ಇದ್ದಾರೆ, ನಿಶ್ಚಿತವಾಗಿ ಸಕಲ ಆಪತ್ತುಗಳ ಪರಿಹಾರವಾಗಿ ಎಲ್ಲ ಕಾರ್ಯಗಳ ಸಿದ್ಧಿ ನಿಶ್ಚಿತ. ಗುರುಸ್ತ್ರಾತ 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 ನ ಸಂಶಯ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಆರಂಭದಲ್ಲಿ ಮೊದಲಿಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ವಿಚಾರವನ್ನು ನಾವು ಚಿಂತನೆ ಮಾಡುವಾಗ, ನವರತ್ನ ಮನೆತನದವರು. ಇವರ ಮನೆತನಕ್ಕೆ ಹೆಸರು ನವರತ್ನ, ನವರತ್ನ ಅಂತ ಕರೀತಾ ಇದ್ದಾರೆ. ಯಾತಕ್ಕೆ ಇವರ ಮನೆತನಕ್ಕೆ ನವರತ್ನ ಎಂಬ ಬಿರುದು, ಈ ಹೆಸರು ಬಂದದ್ದು ಗೊತ್ತಾ? ಮಹಾಜ್ಞಾನಿಗಳಾದ ತಪಸ್ವಿ ವರೇಣ್ಯರಾದ ಸತ್ಯನಿಧಿತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಬಿಜಾಪುರದಲ್ಲಿ ಒಂದು ದೊಡ್ಡ ಸಭೆ ಏರ್ಪಾಡಾದಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ತಂದೆಗಳು ಮುದ್ಗಲಾಚಾರ್ಯರು ಅಂತ. ಆ ಮುದ್ಗಲಾಚಾರ್ಯರು ಅವರು ತಮ್ಮ 6 ಜನ ತಮ್ಮಂದಿರು, 2 ಸೋದರಳಿಯಂದಿರ ಜೊತೆಗೆ ಒಟ್ಟು 9 ಜನ ಅಲ್ಲಿ ಹೋಗಿ ಸತ್ಯನಿಧಿತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂತಹ ಆ ದೊಡ್ಡ ಸಭೆಯಲ್ಲಿ ವಾಕ್ಯಾರ್ಥ ಮಾಡಿ ಎಲ್ಲ ವಾದಿಗಳ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ವಿಶಿಷ್ಟವಾಗಿರತಕ್ಕಂತಹ ವಿಜಯ ಪ್ರಾಪ್ತಿಯಾದಾಗ ವಿಶೇಷವಾಗಿ 9 ಜನ ಸೇರಿ ಅನೇಕ ಪ್ರಮಾಣ ಪುರಸ್ಸರವಾಗಿ ಆ ವಿಶೇಷವಾಗಿ ಮಧ್ವಮತವನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಸಂತುಷ್ಟರಾದ ಆ ಗುರುಗಳು ಸತ್ಯನಿಧಿತೀರ್ಥ ಶ್ರೀಪಾದಂಗಳವರು 9 ರತ್ನದಂತೆ ನೀವಿದ್ದೀರಿ. ಮುದ್ಗಲಾಚಾರ್ಯರು ಮತ್ತು ಮುದ್ಗಲಾಚಾರ್ಯರ 6 ಜನ ತಮ್ಮಂದಿರು, 2 ಸೋದರಳಿಯಂದಿರು. ಈ ರೀತಿ ಇವರ ಮನೆತನಕ್ಕೆ ಅವರ ವಾದ ಕೌಶಲ್ಯಗಳನ್ನು, ಅವರ ಪಾಂಡಿತ್ಯವನ್ನು ನೋಡಿ ವಿಶೇಷವಾಗಿ ಅವರಿಗೆ ನವರತ್ನ ನವರತ್ನ ಎಂಬ ಬಿರುದನ್ನು ಕೊಟ್ಟ ಮಹನೀಯರು ಅದು ಸತ್ಯನಿಧಿತೀರ್ಥ ಶ್ರೀಪಾದಂಗಳವರು ಅಂತ. ಅಂತಹ ಮುದ್ಗಲಾಚಾರ್ಯರ ಮಕ್ಕಳೇ ಅದು ಅಣ್ಣಯ್ಯಾಚಾರ್ಯರು ಅಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ನಾಮಧೇಯ ಪುರುಷೋತ್ತಮಾಚಾರ್ಯರು ಅಂತ ಒಂದು ಹೆಸರು ಉಂಟು, ಇನ್ನೊಂದು ಹೆಸರು ಅಣ್ಣಯ್ಯಾಚಾರ್ಯರು ಅಂತ. ಇವರ ತಮ್ಮಂದಿರು ನವರತ್ನ ಶ್ರೀನಿವಾಸಾಚಾರ್ಯರು ಅಂತ. ಅವರೇ ಸತ್ಯಧರ್ಮರ ಉತ್ತರಾಧಿಕಾರಿಗಳಾಗಿ ಮುಂದೆ ಮಹಾನುಭಾವರಾದ ಸತ್ಯ ಸಂಕಲ್ಪ ತೀರ್ಥರು ಅಂತ ಪೀಠದಲ್ಲಿ ವಿರಾಜಮಾನರಾದದ್ದನ್ನು ನಾವು ನೋಡ್ತೇವೆ. ಇಂತಹ ಆ ನವರತ್ನ ಮುದ್ಗಲಾಚಾರ್ಯರ ಮಕ್ಕಳಾಗಿ ನವರತ್ನ ಪುರುಷೋತ್ತಮಾಚಾರ್ಯರು ಎಂಬ ನಾಮಾಂಕಿತದಿಂದ ಪ್ರಾಥಮಿಕವಾದ ಶಿಕ್ಷಣವನ್ನು ತಂದೆಗಳ ಬಳಿ ಮಾಡಿ ಮುಂದೆ ನಾವು ಕೇಳಿದಂತೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಬಳಿ ವಿಶೇಷವಾದ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಗಾಧವಾಗಿರತಕ್ಕಂತಹ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರತಕ್ಕಂಥ ಮಹನೀಯರು ಅದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ನಾವು ಹಿಂದೆ ಪ್ರವಚನ ಕೇಳುವಾಗ ಕೇಳಿದ್ದೇವೆ, ಯಾವ ರೀತಿ ಶ್ರೀಮದ್ ಆಚಾರ್ಯರ ಬಳಿ 4 ಜನ ಶಿಷ್ಯರು ಅಧ್ಯಯನ ಮಾಡಿ ಕ್ರಮವಾಗಿ ಒಬ್ಬೊಬ್ಬರಾಗಿ ಉತ್ತರಾಧಿಕಾರಿಗಳಾಗಿ ಪೀಠಕ್ಕೆ ಬಂದಿದ್ದಾರೋ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಹಾಗೆ ಸವಣೂರಿನ ಮಹಾನುಭಾವರಾದ ತಪಸ್ವಿಗಳಾದ ಜ್ಞಾನಿವರೇಣ್ಯರಾದ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಬಳಿ ಹಾವೇರಿ ಮನೆತನದ 2 ಅಣ್ಣ ತಮ್ಮಂದಿರು, ಈ ನವರತ್ನ ಮನೆತನದ 2 ಅಣ್ಣ ತಮ್ಮಂದಿರು. ಒಬ್ಬರು ಮಹನೀಯರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು, ಅವರ ಪೂರ್ವಾಶ್ರಮದ ತಮ್ಮಂದಿರು ಮುಂದೆ ಸತ್ಯವರತೀರ್ಥ ಶ್ರೀಪಾದಂಗಳವರು, ಅನಂತರ ಈ ನವರತ್ನ ಪುರುಷೋತ್ತಮಾಚಾರ್ಯರು ಅವರೇ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇಂದಿನ ಆರಾಧ್ಯರು. ಇವರ ತಮ್ಮಂದಿರು ಮುಂದೆ ನವರತ್ನ ಶ್ರೀನಿವಾಸಾಚಾರ್ಯರು ಅವರೇ ಸತ್ಯ ಸಂಕಲ್ಪ ತೀರ್ಥರು. ಹೀಗೆ 4 ಜನ ಮಹನೀಯರು
ಸತ್ಯಬೋಧತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿ ವಿಶಿಷ್ಟವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರತಕ್ಕಂಥ ಮಹನೀಯರು ಈ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ನೋಡಿ, ಪೂರ್ವಾಶ್ರಮದಲ್ಲೇನೆ ನವರತ್ನ ಪುರುಷೋತ್ತಮಾಚಾರ್ಯರಿಗೆ ಅದ್ಭುತವಾಗಿರತಕ್ಕಂಥ ವಾಕ್ಯಾರ್ಥ ಮಾಡುವ ವಾದ ಕೌಶಲ ಅವರಿಗೆ ಸ್ವಾಭಾವಿಕವಾಗಿ ಬಂದಿರತಕ್ಕಂಥದ್ದು. ಗುರುಗಳು ಆಶ್ಚರ್ಯಚಕಿತರಾಗುತ್ತಾ ಇದ್ದಾರಂತೆ. 21 ಕೋಶಗಳು ಮುಖೋದ್ಗತ ಇತ್ತಂತೆ ಪೂರ್ವಾಶ್ರಮದಲ್ಲಿ. ಮೊದಲಿಗೇನೆ ಅದ್ಭುತವಾಗಿರತಕ್ಕಂಥ ಪ್ರತಿಭಾಶಕ್ತಿ, 21 ಕೋಶಗಳು ಅವರಿಗೆ ಕಂಠಪಾಠವಾಗಿವೆ. ಗೃಹಸ್ಥಾಶ್ರಮ ಧರ್ಮಾನುಷ್ಠಾನವನ್ನು ಮಾಡುತ್ತಾ ಆ ಗುರುಗಳ ಅನುಗ್ರಹದಿಂದಲೇ ಹುಟ್ಟಿರತಕ್ಕಂಥ ಮಗುವಿಗೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಹೆಸರನ್ನೇ ಇಟ್ಟಿದ್ದಾರೆ, ನಾಮಕರಣ ಮಾಡಿದ್ದಾರೆ. ನೋಡಿ, ಅವರು ಹೇಳುವಾಗ ಅಲ್ಲಿ ಅಂದರೆ ಬೋಧರಾಚಾರ್ಯರು ಅಂತೆ ನಾಮಕರಣ ಮಾಡಿದ್ದಾರಂತೆ ಆ ನವರತ್ನ ಪುರುಷೋತ್ತಮಾಚಾರ್ಯರು ಅಂತ ನಾವು ಕೇಳ್ತೇವೆ. ವಿಶೇಷವಾಗಿ ಈ ರೀತಿ ಪೂರ್ವಾಶ್ರಮದ ವಿಚಾರವನ್ನು ನಾವು ಸಂಕ್ಷೇಪವಾಗಿ ಚಿಂತನೆ ಮಾಡಿ ಇವರಿಗೆ ಮೂಲರಾಮಚಂದ್ರ ದೇವರ ಆರಾಧನೆ ಮಾಡುವ, ಮೂಲರಾಮಚಂದ್ರ ದೇವರನ್ನು ಮುಟ್ಟಿ ಪೂಜೆ ಮಾಡುವ ದೊಡ್ಡ ಸೌಭಾಗ್ಯ ಬಂದದ್ದು ಅದು ಭಗವಂತನ ಪೂರ್ಣಾನುಗ್ರಹ, ಭಗವಂತನ ಸಂಕಲ್ಪ, ಗುರುಗಳ ಪೂರ್ಣಾನುಗ್ರಹದಿಂದಲೇ. ಸತ್ಯವರತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ಕೇಳುವಾಗ ನಾವು ತಿಳಿದಿದ್ದೇವಲ್ವೋ, ನಾಮಗೊಂಡಲಿನಲ್ಲಿ ಸತ್ಯವರತೀರ್ಥ ಶ್ರೀಪಾದಂಗಳವರಿದ್ದಾಗ ಕೆಲವು ಕಳ್ಳರಿಂದ ಸಂಸ್ಥಾನ ಪ್ರತಿಮೆ ಅಪಹರಣವಾದ ಸಂದರ್ಭದಲ್ಲಿ ನಾಮಗೊಂಡಲಿಗೆ ಬಂದು ಈ ನವರತ್ನ ಪುರುಷೋತ್ತಮಾಚಾರ್ಯರು ಆ ಹಿತ್ತಲಲ್ಲಿ ಬಾಳೆ ಎಲೆ ಮೇಲೆ ಇದ್ದ ಸಂಸ್ಥಾನ ಪ್ರತಿಮೆಗಳನ್ನು ನೋಡಿ ಗುರುಗಳಿಗೆ ಕರೆದುಕೊಂಡು ಬಂದಿದ್ದಾರೆ. 21 ದಿನಗಳ ಕಾಲ ಆ ಭಗವಂತನಿಗಾಗಿ ರಾಮದೇವರ ಪೂಜೆ ಮಾಡದೆ ನಾನು ಒಂದು ಹನಿ ನೀರನ್ನು ಬಾಯಲ್ಲಿ ಹಾಕೋದಿಲ್ಲ ಅಂತ ಪ್ರಾಯೋಪವೇಶಕ್ಕೆ ಕುಳಿತು ದಿವ್ಯವಾದ ಸಾಧನೆ ಮಾಡಿದ ಮಹನೀಯರು ಇವತ್ತಿನ ಆರಾಧ್ಯರಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆಶ್ರಮ ಗುರುಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು. ಆಶ್ರಮ ಗುರುಗಳ ಮಹಿಮೆ ಅಪಾರವಾದದ್ದು ನಾವು ಕೇಳಿದ್ದೇವೆ. ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಇದ್ದು ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅಲ್ಲಿ ತಿಳಿಯುವಾಗ ನೋಡಿ, ವೇದವ್ಯಾಸದೇವರು ಮೂಲರಾಮಚಂದ್ರ ದೇವರಿಗೆ ಕೋಟಿ ತುಳಸಿ ಅರ್ಚನೆಯನ್ನು ಮಾಡಿದ ಮಹನೀಯರು 24 ಲಕ್ಷ ಪ್ರಣವ ಮಂತ್ರ ಜಪವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ ತಪಸ್ವಿಗಳು ಅದು ಆಶ್ರಮ ಗುರುಗಳಾದ ಸತ್ಯವರತೀರ್ಥ ಶ್ರೀಪಾದಂಗಳವರು. ರಾಮದೇವರು ಮೊದಲು ಇವರಿಗೆ ಕಂಡು ಸತ್ಯವರರನ್ನು ಕರೆದುಕೊಂಡು ಬಂದದ್ದಕ್ಕಾಗಿ ಸತ್ಯವರತೀರ್ಥ ಶ್ರೀಪಾದಂಗಳವರು ಆ ಭಗವಂತನ ಸಂಕಲ್ಪದಂತೆ ನೀವೇ ಮುಂದಿನ ರಾಮದೇವರ ಪೂಜಕರು, ಆರಾಧಕರು, ಆ ರಾಮದೇವರನ್ನು ಮುಟ್ಟಿ ಪೂಜೆ ಮಾಡಬೇಕನ್ನ ದೇವೋ ರಾಮಪೂಜಕ ಅಂತ ವಾಸಿಷ್ಠ ರಾಮಾಯಣದ ಒಂದು ಮಾತಲ್ವ. ಆದ್ದರಿಂದ ವಿಶೇಷವಾಗಿ ನಿಮಗೇ ನಾವು ಆಶ್ರಮವನ್ನು ಕೊಡ್ತೇವೆ ಅಂಥೇಳಿ ನವರತ್ನ ಪುರುಷೋತ್ತಮಾಚಾರ್ಯರನ್ನು ಸತ್ಯವರತೀರ್ಥ ಶ್ರೀಪಾದಂಗಳವರು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿ ಆಶ್ರಮ ಕೊಟ್ಟು ಸತ್ಯಧರ್ಮತೀರ್ಥರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ನೋಡಿ, ಪಿಂಗಲ ನಾಮ ಸಂವತ್ಸರ ಶ್ರಾವಣ ಶುದ್ಧ ಸಪ್ತಮಿಯ ದಿನ ಇವರಿಗೆ ಆಶ್ರಮವನ್ನು ನೀಡಿ ಸತ್ಯಧರ್ಮತೀರ್ಥರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಒಂದು ನಾವು ಗಮನಿಸಬೇಕಾದದ್ದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ದಿವ್ಯ ಚರಿತ್ರೆಯಲ್ಲಿ ನೋಡಿ, ಇವರಿಗೆ ಆಶ್ರಮವಾದದ್ದು ಶ್ರಾವಣ ಮಾಸವೇ, ಇವರು ಬೃಂದಾವನಸ್ಥರಾದದ್ದು ಶ್ರಾವಣ ಮಾಸವೇ. ಆಶ್ರಮವಾದದ್ದು ಶ್ರಾವಣ ಶುದ್ಧ ಸಪ್ತಮಿಯಾದರೆ ಇವತ್ತು ಶ್ರಾವಣ ಕೃಷ್ಣ ತ್ರಯೋದಶಿ, ಇವರು ಬೃಂದಾವನಸ್ಥರಾಗಿರತಕ್ಕಂತಹ ದಿವಸ. ಶ್ರಾವಣ ಮಾಸದಲ್ಲೇ ಆಶ್ರಮ, ಶ್ರಾವಣ ಮಾಸದಲ್ಲೇ ಇವರ ಬೃಂದಾವನ ಪ್ರವೇಶ. 33 ವರ್ಷಗಳ ಕಾಲ ಪೀಠದಲ್ಲಿ ವಿರಾಜಮಾನರಾಗಿದ್ದು ಅದ್ಭುತವಾಗಿರತಕ್ಕಂಥ ಸಾಧನೆಯನ್ನು ಮಾಡಿದ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅಂದರೆ ನವವಿಧ ಭಕ್ತಿಯಲ್ಲಿ ವಿಶೇಷವಾಗಿ ಶ್ರವಣ ಭಕ್ತಿಯೇ ಮೊದಲನೆಯದ್ದು. ಭಕ್ತಿಯಿಂದ ಆ ಭಗವನ್ಮಹಿಮಾ ಶ್ರವಣ ಮಾಡಿದಾಗ ಮಾತ್ರ ನಮ್ಮ ಜನ್ಮ ಉದ್ಧಾರ ಎಂಬ ಸಂದೇಶ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಶ್ರಾವಣ ಮಾಸದಲ್ಲೇ ಆಶ್ರಮ, ಶ್ರಾವಣ ಮಾಸದಲ್ಲೇ ಬೃಂದಾವನ ಪ್ರವೇಶ, ಎರಡರಿಂದ ನಾವು ಅವಶ್ಯವಾಗಿ ನಾವು ತಿಳಿಯಬಹುದು ಅಂತ ಚಿಂತನೆ ಮಾಡಬೇಕು. ಇಂತಹ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅವರ ಬಗ್ಗೆ ಅನೇಕ ಮಾತುಗಳು ಉಂಟು. ಮುಖ್ಯವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಕಾರ್ಯಕ್ಷೇತ್ರ ಮೊದಲು ಹೊಳೆ ನರಸೀಪುರ, ಅನಂತರದಲ್ಲಿ ಹೊಳೆ ಹೊನ್ನೂರು, 2 ಕ್ಷೇತ್ರಗಳು ವಿಶೇಷವಾಗಿ ಅವರ ಕಾರ್ಯಕ್ಷೇತ್ರವಾಗಿವೆ. ಅನೇಕ ವಿಚಾರಗಳು ಉಂಟು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬಗ್ಗೆ.
ಮುಖ್ಯವಾಗಿ ಶ್ರೀರಂಗಪಟ್ಟಣದ ಮ್ಲೇಚ್ಛ ರಾಜ ಏನು ಟಿಪ್ಪು ಸುಲ್ತಾನ್ ಕೇಳುತ್ತೇವೆ, ಅವನ ಕೋಶಾಧಿಪತಿ ಗರ್ಭರಹಿತರಾದ ನಮ್ಮವನೇ ಆದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ದಿವಾನ್ ಪೂರ್ಣಯ್ಯನವರು ಅಂತ ಪ್ರಾಮಾಣಿಕರು, ದಕ್ಷ ಅಧಿಕಾರಿಗಳು, ಶ್ರೀಮಠದ ನಿಷ್ಠ ಸೇವಕ ಶಿಷ್ಯರು, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಲ್ಲೇನೆ ಕೆಲವು ದಿನಗಳ ಕಾಲ ಶಾಸ್ತ್ರಾಧ್ಯಯನವನ್ನೂ ಮಾಡಿದ ವ್ಯಕ್ತಿಗಳು ದಿವಾನ್ ಪೂರ್ಣಯ್ಯನವರು. ವಿಶೇಷವಾಗಿ ದಿವಾನ್ ಪೂರ್ಣಯ್ಯನವರ ಸೇವೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಶ್ರೀರಂಗಪಟ್ಟಣದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸುಮಾರು ಅಲ್ಲಿ 1 ವರ್ಷಗಳ ಕಾಲ ಇದ್ದಾರಂತೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು 1 ವರ್ಷಗಳ ಕಾಲ ಶ್ರೀರಂಗಪಟ್ಟಣದಲ್ಲೇ ಇದ್ದಾರೆ ಅಂತ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಇದ್ದು ಅನಂತರದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು 1 ವರ್ಷಗಳ ಕಾಲ ತಮಿಳುನಾಡಿನ ಆರಣಿ ಕ್ಷೇತ್ರದಲ್ಲಿದ್ದು, ಆಗಿನ ಕಾಲಕ್ಕೆ ದುರ್ಭಿಕ್ಷೆ ಅಂತೆ, ಕ್ಷಾಮ ಬಂದಾಗ, ಅನ್ನಕ್ಕೂ ಹಾಹಾಕಾರ ಆದಾಗ ಸಂಸ್ಥಾನ ಸಮೇತರಾಗಿ 1 ವರ್ಷಗಳ ಕಾಲ ಆರಣಿ ಕ್ಷೇತ್ರದಲ್ಲೇ ಇದ್ದು ಎಲ್ಲರಿಗೂ ಅನ್ನದಾನ ಮಾಡಿದ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಶ್ರೀರಂಗಪಟ್ಟಣದಲ್ಲಿಯೂ ಕೂಡ ಇದ್ದು ಅನೇಕ ಶ್ರೀವೈಷ್ಣವ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿ ಮಧ್ವ ಮತವನ್ನು ಸ್ಥಾಪನೆ ಮಾಡಿದ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಾವು ನೋಡ್ತೇವೆ. ಹೈದರಾಬಾದಿಗೂ ಕೂಡ ಸಂಚಾರ ಮಾಡಿ ಅಲ್ಲಿ ದಿಗ್ವಿಜಯವನ್ನು ಮಾಡಿದ್ದಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಬಹಳ ಕಾಲ ಹೊಳೆ ನರಸೀಪುರಕ್ಕೆ ಅಲ್ಲಿ ಇದ್ದಾರೆ ನೋಡಿ. ಒಂದು ತಿಳಿಸುವಾಗ ಹೊಳೆ ನರಸೀಪುರದಲ್ಲಿ ನರಸಿಂಹದೇವರ ದಿವ್ಯ ಜಾಗೃತವಾದ ಸನ್ನಿಧಾನ, ಹೇಮಾವತಿ ನದಿ ತೀರ ನಾವು ಕೇಳುತ್ತೇವೆ. ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ನರಸಿಂಹದೇವರ ಸನ್ನಿಧಾನ ಅಲ್ಲಿ ಪ್ರತಿನಿತ್ಯವೂ ಶ್ರೀಮಠದಿಂದ ನರಸಿಂಹದೇವರಿಗೆ ಗಂಧ ತೇಯ್ದು ನರಸಿಂಹದೇವರಿಗೆ ಸಮರ್ಪಣೆ ಆಗುತ್ತದೆ. ಈಗಲೂ ಕೂಡ ಹೊಳೆ ನರಸಿಂಹಪುರದಲ್ಲಿ ಉತ್ತರಾದಿ ಮಠದಿಂದ ನರಸಿಂಹದೇವರಿಗೆ ಒಂದು ದಿನ ದ್ವಾದಶಿ ಪಾರಣೆಯೆಲ್ಲ ಆದ ಮೇಲೆ ಸಾಯಂಕಾಲಕ್ಕೆ ನರಸಿಂಹದೇವರ ದರ್ಶನಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೋಗಿದ್ದಾರಂತ. ಅರ್ಚಕರು ಅವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿಸಿ ಬಾಗಿಲು ಹಾಕಿಕೊಂಡು ಅವರ ಮನೆಗೆ ಹೋಗಿದ್ದಾರೆ. ಸ್ವಾಮಿಗಳು ಬಂದಿದ್ದಾರೆ ಅಂಥೇಳಿ ಮಹಾದ್ವಾರದ ಬೀಗವನ್ನು ತರಬೇಕು ಅಂತ ಅರ್ಚಕರ ಮನೆಗೆ ಕೆಲವು ಶಿಷ್ಯರು ಓಡಿ ಹೋಗಿದ್ದಾರೆ. ಭಕ್ತಿಯಿಂದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡಿದರೆ ಆ ಬಾಗಿಲು ಬೀಗ ಕಳಚಿ ಬಿದ್ದು ನರಸಿಂಹದೇವರ ದರ್ಶನವಾಗಿದೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ. ಯಾವ ರೀತಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಅವರ ಪರಮಗುರುಗಳಾದ ಸತ್ಯಸಂಧತೀರ್ಥ ಶ್ರೀಪಾದಂಗಳವರಿಗೆ ಯಾವ ರೀತಿ ಗಯಾದ ವಿಷ್ಣುಪಾದದ ಮಂದಿರದ ಬೀಗ ಕಳಚಿ ಬಿದ್ದು ವಿಷ್ಣುಪಾದದ ದರ್ಶನವಾಗಿದೆಯೋ, ಆ ಪರಮಗುರುಗಳಾದ ಸತ್ಯಸಂಧತೀರ್ಥ ಶ್ರೀಪಾದಂಗಳವರೇನು ದಿವ್ಯ ಮಹಿಮೆಯನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಹೊಳೆ ನರಸೀಪುರದ ನರಸಿಂಹದೇವರ ಬಾಗಿಲದ ಬೀಗ ಕಳಚಿ ಬಿದ್ದು ಆ ನರಸಿಂಹದೇವರ ದರ್ಶನ ಆಗಿದೆ. ಅಂದರೆ ಭಕ್ತಿಯಿಂದ ಅಂತಹ ಮಹನೀಯರು, ತಪಸ್ವಿಗಳು, ಆ ಭಗವಂತನ ಅನನ್ಯ ಭಕ್ತರು ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ಯಾವ ರೀತಿ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನೆಂಬುದಕ್ಕೆ ಈ ಎಲ್ಲ ಘಟನೆಗಳು ನಿದರ್ಶನ ಅಂತ ನಾವು ವಿಶೇಷವಾಗಿ ಅಲ್ಲಿ ಚಿಂತನೆ ಮಾಡಬೇಕು. ಈ ಹೊಳೆ ನರಸೀಪುರದಲ್ಲಿದ್ದಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡ್ತಾ ಇದ್ದರಂತೆ. ಭಾಗವತದ ಒಂದೊಂದು ಘಟ್ಟ, ಆಯಾ ಪ್ರಸಂಗಗಳು, ಒಂದೊಂದು ಶ್ಲೋಕಕ್ಕೆ ಅದ್ಭುತವಾಗಿರತಕ್ಕಂಥ ಇವರ ಹೊಸ ಹೊಸ ವ್ಯಾಖ್ಯಾನ ಸಮೇತವಾದ ದಿವ್ಯವಾಗಿರತಕ್ಕಂತಹ ಪ್ರವಚನ. ಕೆಲವು ಭಕ್ತರು, ವಿದ್ವಾಂಸರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಾವೇನೋ ಈಗ ತಾತ್ಕಾಲಿಕವಾಗಿ ಕೇಳಿ ಆನಂದ ಪಡ್ತೇವೆ, ಆದರೆ ಇಡೀ ಮುಂದಿನ ಜನಾಂಗ ಭಾಗವತಕ್ಕೆ ವಿಶಿಷ್ಟವಾದ ನಿಮ್ಮ ವ್ಯಾಖ್ಯಾನವನ್ನು ನೋಡಿ ಆನಂದಪಟ್ಟು ಅನುಗೃಹೀತರಾಗಬೇಕು, ಅದಕ್ಕಾಗಿ ವಿಶೇಷವಾಗಿ ನೀವು ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮಹಾನುಭಾವರಾದ ಯಾದವಾರಿಯರು 5 ಸ್ಕಂದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಯಾದವಾರಿಯರ ಶಿಷ್ಯರು ಮುಂದೆ ಬಿದರಳ್ಳಿ ಶ್ರೀನಿವಾಸ ತೀರ್ಥರು 11ನೆಯ ಸ್ಕಂದಕ್ಕೆ ವಿಶೇಷವಾಗಿ ತಾತ್ಪರ್ಯ ಸಹಿತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಆ ಒಂದು 6 ಸ್ಕಂದಗಳಿಗೆ ವ್ಯಾಖ್ಯಾನ ಮಾಡದೇನೆ ಉಳಿದದ್ದು 6ನೇ ಸ್ಕಂದದಿಂದ ಆರಂಭ ಮಾಡಿ ಉಳಿದ ಸ್ಕಂದಗಳಿಗೆ ಮನೋಹರವಾಗಿರತಕ್ಕಂಥ ದಿವ್ಯವಾದ ವ್ಯಾಖ್ಯಾನವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮಾಡಿಕೊಡ್ತಾರೆ. ಆ ಎಲ್ಲ ವಿದ್ವಾಂಸರ ಭಕ್ತರ ಪ್ರಾರ್ಥನೆಯ ಮೇರೆಗೆ ಬಹಳ ಅದ್ಭುತವಾಗಿರತಕ್ಕಂಥ ವ್ಯಾಖ್ಯಾನ. 6ನೇ ಸ್ಕಂದ, 7ನೇ ಸ್ಕಂದ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ,
ನಿಜಭೃತ್ಯ ಭಾಷಿತಂ ಎಂಬುದಕ್ಕೆ 10 ಅರ್ಥಗಳನ್ನು ತಿಳಿಸಿಕೊಡ್ತಾರೆ. ಅಷ್ಟಮಸ್ಕಂದದಲ್ಲಿಯೂ ಸರಿಯೇ, ನವಮಸ್ಕಂದದಲ್ಲಿ, ದಶಮಸ್ಕಂದದ ಅನೇಕ ಶ್ಲೋಕಗಳಿಗೆ ಅದ್ಭುತವಾಗಿರತಕ್ಕಂಥ ಮನೋಹರವಾದ ಒಂದು ದಿವ್ಯ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ, ಅದನ್ನು ಪ್ರತ್ಯೇಕವಾಗಿ ನಿಧಾನವಾಗಿ ನಾವು ಮತ್ತೆ ತಿಳಿಯೋಣ. ನೋಡಿ, ಮಹಾಭಾರತದ ಉದ್ಯೋಗ ಪರ್ವ ಮತ್ತು ವಿರಾಟ ಪರ್ವಕ್ಕೂ ಕೂಡ ಶ್ರೇಷ್ಠವಾಗಿರತಕ್ಕಂತಹ ಅದ್ಭುತವಾದ ವ್ಯಾಖ್ಯಾನವನ್ನು ರಚನೆ ಮಾಡ್ತಾರೆ. ವಿರಾಟೋದ್ಯೋಗ ಸಾರವಾನ್ ಎಂಬ ಮಾತಿನಂತೆ ವಿರಾಟ ಪರ್ವ ಉದ್ಯೋಗ ಪರ್ವಗಳಿಗೆ ವಿಶಿಷ್ಟವಾಗಿರತಕ್ಕಂಥ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ. ಹೀಗೆ ಶ್ರೀರಂಗ ಕ್ಷೇತ್ರದಲ್ಲಿ ತಮಿಳುನಾಡು ಪ್ರಾಂತ್ಯಕ್ಕೆ ಸಂಚಾರಕ್ಕೆ ಹೋದಾಗ ಶ್ರೀಮುಷ್ಣದ ಯಜ್ಞವರಾಹ ದೇವರ ಪೂಜೆ ಮಾಡುವ ದೊಡ್ಡ ಸೌಭಾಗ್ಯ ಅದು ಉತ್ತರಾದಿ ಮಠಾಧೀಶರಿಗೆ. ಉತ್ತರಾದಿ ಮಠ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದಾಗ ಆ ಸ್ವಯಂ ವ್ಯಕ್ತ ಕ್ಷೇತ್ರ ಯಜ್ಞಕುಂಡದಿಂದ ಆವಿರ್ಭೂತನಾಗಿರತಕ್ಕಂಥ ಯಜ್ಞವರಾಹ ದೇವರನ್ನೇ ಶ್ರೀಮಠಕ್ಕೆ ತಂದು ಮೂಲರಾಮಚಂದ್ರ ದೇವರ ಜೊತೆಗೆ ಇಟ್ಟು ಪೂಜೆ ಮಾಡತಕ್ಕಂತಹ, ಮೂಲರಾಮಚಂದ್ರ ದೇವರ ಮಂಟಪದ ಪಕ್ಕದಲ್ಲೇನೆ ಆ ಯಜ್ಞವರಾಹ ದೇವರನ್ನು ಇಟ್ಟು ವಿಶೇಷವಾಗಿ ಅಲಂಕಾರ ಮಾಡಿ ಆ ಮೂಲರಾಮಚಂದ್ರ ದೇವರ ಜೊತೆಗೆ ಪೂಜೆ ಮಾಡುವ ಒಂದು ದೊಡ್ಡ ಸೌಭಾಗ್ಯ ಅವಕಾಶ ಅದು ಉತ್ತರಾದಿ ಮಠಕ್ಕೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋದಾಗ ಭಾರೀ ಮೈತುಂಬ ಜ್ವರ ಬಂದಿದೆ ಅಂತ, ಬಹಳ ಜ್ವರ ಇದೆ ಅಂತ. ಆದರೂ ಕೂಡ ಯಜ್ಞವರಾಹ ದೇವರ ಪೂಜೆಯನ್ನು ನಾನು ಮಾಡಲೇಬೇಕು ಅಂತ ನಿಷ್ಠೆಯಿಂದ ಶ್ರೀಮುಷ್ಣ ಕ್ಷೇತ್ರದಲ್ಲಿದ್ದಾಗ ಆ ಯಜ್ಞವರಾಹ ದೇವರನ್ನು ಶ್ರೀಮುಷ್ಣಕ್ಕೆ, ಅಂದರೆ ಶ್ರೀಮುಷ್ಣದ ಉತ್ತರಾದಿ ಮಠಕ್ಕೆ ಬರಮಾಡಿಕೊಂಡು ಆದರ ಗೌರವ ಭಕ್ತಿಗಳಿಂದ ಮೂಲರಾಮಚಂದ್ರ ದೇವರ ಜೊತೆಗೆ ಆ ಯಜ್ಞವರಾಹ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅರ್ಚನೆ ಮಾಡಿ ಪೂಜೆ ಮಾಡಿದಾಗ ಮೈಯೆಲ್ಲ ಇದ್ದ ಜ್ವರ ಬಿಟ್ಟು ಹೋಯ್ತಂತೆ. ಆ ವರಾಹದೇವರ ವಿಶೇಷವಾದ ಆರಾಧನೆ, ವರಾಹದೇವರ ಪ್ರಾರ್ಥನೆಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾಗಿ ಆ ಎಲ್ಲ ಜ್ವರ ಪರಿಹಾರ ಆಗಿದೆ ಎಂಬ ಮಾತನ್ನು ನಾವು ತಿಳಿಯುತ್ತಾ ಇದ್ದೇವೆ. ಹೀಗೆ ಅನೇಕ ವಿಚಾರಗಳು. ಮಹಾರಾಷ್ಟ್ರದ ಲಕ್ಷ್ಮಿಯ ದಿವ್ಯ ಸನ್ನಿಧಾನ ಕೊಲ್ಹಾಪುರ ಕ್ಷೇತ್ರಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೋಗಿದ್ದಾರಂತೆ. ಶ್ರೀಮಠದ ಎಡ ಸೇವೆ ಮಾಡತಕ್ಕಂಥವ್ರು ಒಬ್ಬರು ಅನಂತಾಚಾರ್ಯರು ಅಂತ ಇದ್ದರು. ಅವರು ರಾಮಚಂದ್ರ ದೇವರ ತೀರ್ಥವನ್ನು ತೆಗೆದುಕೊಂಡು ಶಿಷ್ಯರಿಗೆಲ್ಲ ಕೊರಡಬೇಕು ಅಂತ ಹೊರಟಿದ್ದರು. ಅದೇ ಸಮಯದಲ್ಲಿ ಕೊಲ್ಹಾಪುರ ಮಹಾರಾಜರು ಬೇಟೆಗಾಗಿ ಹೊರಟಿದ್ದಾರೆ, ಅವರಿಗೆ ಬಾಯಾರಿಕೆ ಆಗಿದೆ, ಆ ನೀರು ಕೊಡ್ರಿ ಅಂದರು. ಮಹಾರಾಜರು ಕೇಳಿದ್ದಾರೆ, ತಕ್ಷಣ ಆ ತೀರ್ಥದ ಗಿಂಡಿಯನ್ನೇ ಕೊಟ್ಟಿದ್ದಾರೆ. ಆ ನೀರು ಕುಡಿದು ಬಿಟ್ಟಿದ್ದಾರೆ. ಒಂದು ವಿಲಕ್ಷಣವಾದ ವಿಶಿಷ್ಟವಾದ ಆನಂದ, ಮೈಯಲ್ಲಿ ಇದ್ದ ಆಯಾಸವೆಲ್ಲ ಪರಿಹಾರವಾಗಿ ಒಂದು ವಿಲಕ್ಷಣವಾದ ಒಂದು ಅನುಭವ ಕೊಲ್ಹಾಪುರ ಮಹಾರಾಜರಿಗೆ ಆಗಿದೆ ಅಂತ. ತೀರ್ಥದ ಮಹಿಮೆನೇ ಇಷ್ಟಿರಬೇಕಾದ್ರೆ ಆ ಗುರುಗಳ ಮಹಿಮೆ ಹೇಗಿರಬೇಕು ಅಂಥೇಳಿ ಭಗವಂತನಿಗೆ ಅವರು ಮಾಡಿದ ಅಭಿಷೇಕದ ಆ ತೀರ್ಥದ ಮಹಿಮೆ ಇಷ್ಟು ಅಂದರೆ ಆ ಗುರುಗಳ ತಪಸ್ಸಂತಾದ್ದು ಅಂಥೇಳಿ ಗುರುಗಳ ಬಗ್ಗೆ ತಿಳಿದುಕೊಂಡು ಕೊಲ್ಹಾಪುರ ಮಹಾರಾಜರು ಸತ್ಯಧರ್ಮತೀರ್ಥರನ್ನು ಅತ್ಯಂತ ಆದರ ಗೌರವಗಳಿಂದ ವೈಭವದಿಂದ ಮೆರವಣಿಗೆ ಸಮೇತವಾಗಿ ಕೊಲ್ಹಾಪುರಕ್ಕೆ ಅವರನ್ನು ಎದುರುಗೊಂಡು ಬರಮಾಡಿಕೊಂಡು ವಿಶೇಷವಾಗಿ ಎಲ್ಲ ಆದರ ಉಪಚಾರಗಳನ್ನು ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕೊಲ್ಹಾಪುರದ ಮಹಾರಾಜರ ಆದರ ಉಪಚಾರವನ್ನು ನೋಡಿ ಸಂತುಷ್ಟರಾದ ಗುರುಗಳು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೊಲ್ಹಾಪುರ ಮಹಾರಾಜರಿಗೆ ಪೂರ್ಣಾನುಗ್ರಹ ಮಾಡುತ್ತಾ, ಕೊಲ್ಹಾಪುರ ಮಹಾರಾಜರು ಏನು ಹೇಳಿಲ್ಲ, ಅವರು ಪ್ರಾರ್ಥನೆ ಮಾಡಿಲ್ಲ, ಕೇಳಿಕೊಂಡಿಲ್ಲ. ಸತ್ಯಧರ್ಮತೀರ್ಥರೇ ನಿಮಗೆ ಸಂತಾನವಿಲ್ಲ, ಇನ್ನು 1 ವರ್ಷದಲ್ಲಿ ನಿಮ್ಮ ವಂಶೋದ್ಧಾರಕ ಹುಟ್ಟುತ್ತಾನೆ ಅಂತ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹ ಮಾಡಿದ್ದಾರಂತೆ. 1 ವರ್ಷದ ನಂತರ ಪುತ್ರರತ್ನ ಅವರಿಗೆ ಜನಿಸಿ ಆ ಕೊಲ್ಹಾಪುರ ಮಹಾರಾಜರ ವಂಶವೇ ಉದ್ಧಾರವಾಗಿದೆ ಅಂತೆ. ಕೊಲ್ಹಾಪುರ ಮಹಾರಾಜರು ವಿಶೇಷವಾದ ಭಕ್ತಿಯನ್ನು ಮಾಡಿ ಶ್ರೀಮಠಕ್ಕೆ ಅನೇಕ ಕಾಣಿಕೆಗಳನ್ನು, ಆ ಗುರುಭಕ್ತಿಯ ಸಮರ್ಪಣೆಯನ್ನು ಕೊಲ್ಹಾಪುರ ರಾಜರು ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಉಡುಪಿ ಯಾತ್ರೆ ಇರಬಹುದು, ಇನ್ನು ಶ್ರೀರಂಗದ ಯಾತ್ರೆ, ಈ ಕಡೆ ತಿರುಪತಿ ಯಾತ್ರೆ ನೋಡಿ. ತಿರುಪತಿಯಲ್ಲಿರತಕ್ಕಂತಹ ತೀರ್ಥಗಳಲ್ಲೆಲ್ಲ ಸ್ನಾನ ಮಾಡ್ತಾ ಬಂದಿದ್ದಾರಂತೆ. ಪಾಪ ವಿನಾಶಿನಿ ಅಂತ ನಾವು ಕೇಳ್ತೇವೋ ಇಲ್ಲೋ, ಪಾಪ ವಿನಾಶಿನಿಯಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸ್ನಾನ ಮಾಡಬೇಕಾದರೆ ಆ ಪಾಪ ವಿನಾಶಿನಿಯ ತೀರ್ಥಾಭಿಮಾನಿ ದೇವತೆ ಸ್ತ್ರೀ ರೂಪದಿಂದ ಬಂದು ಗುರುಗಳನ್ನು ಸ್ವಾಗತಿಸಿ ವಿಶೇಷವಾಗಿ ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾಂತಸ್ತೇನ ಗದಾವೃತ ಎಂಬ ಮಾತಿನಂತೆ ಆ ತೀರ್ಥಾಭಿಮಾನಿ ದೇವತೆಯೇ
ಅಂತಹ ಮಹನೀಯರ ಅನುಗ್ರಹವನ್ನು ಪಡೆದಿರತಕ್ಕಂಥದ್ದು ಅಂತ ಅಲ್ಲಿ ಹೇಳೋದು ಉಂಟು. ಇನ್ನು ಈ ಕಡೆ ರಾಮನಾಥಪುರ ಅಂತ ಕಾವೇರಿ ತೀರ, ತುಲಾ ಮಾಸ, ಆ ತುಲಾ ಸಂಕ್ರಮಣ, ತುಲಾ ಮಾಸದಲ್ಲಿ ಕಾವೇರಿಯಲ್ಲಿ ಗಂಗೆಯ ದಿವ್ಯ ಸನ್ನಿಧಾನ ಇರತಕ್ಕಂತಹ ಸಂದರ್ಭ, ಅದಕ್ಕಾಗಿ ಅಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಕಾವೇರಿ ತೀರಕ್ಕೆ ರಾಮನಾಥಪುರಕ್ಕೆ ಬಂದಾಗ ಕೆಲವು ದಿನಗಳ ಕಾಲ ರಾಮನಾಥಪುರದಲ್ಲೇ ಇರುತ್ತಾರೆ. ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಗಂಗಾ ಭಕ್ತಿಯನ್ನು ಮೆಚ್ಚಿ ಕಾವೇರಿಯಲ್ಲಿ ಸನ್ನಿಹಿತಳಾದ ಗಂಗೆಯೇ ನೋಡಿ ಭೂಮಿಯನ್ನು ಸೀಳಿ ಆ ಭೂಮಿಯಿಂದಲೇ ಗಂಗೆನೇ ಹರಿಯೋದಕ್ಕೆ ಆರಂಭವಾಯಿತೆ. ಒಂದು ದೊಡ್ಡ ಝರಿ ಭೂಮಿಯನ್ನು ಸೀಳಿ ಗಂಗೆ ಪ್ರಾದುರ್ಭೂತಳಾಗಿ ಜೋರಾಗಿ ನೀರು ಹರಿಯೋದಕ್ಕೆ ಆರಂಭವಾಗಿದೆ. ಅಲ್ಲಿ ರಾಮನಾಥಪುರದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇದ್ದಾಗ ಈ ಗಂಗೆ ಪ್ರಾದುರ್ಭೂತಳಾದ ಸಂದರ್ಭದಲ್ಲೇನೆ ವಿಶಿಷ್ಟವಾಗಿರತಕ್ಕಂಥ ದಿವ್ಯವಾದ ಗಂಗಾ ಲಹರಿಯನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಗಂಗೆಯ ಬಗ್ಗೆ ಸಂಸ್ಕೃತ ಕ್ಷೇತ್ರದ ಅದ್ಭುತ ವಿದ್ವಾಂಸನಾದ ಜಗನ್ನಾಥ ಪಂಡಿತನ ಗಂಗಾಲಹರಿ ಒಂದು ಬೇರೆ, ಆದರೆ ಮಹಾನುಭಾವರಾದ ತಪಸ್ವಿಗಳಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ರಾಮನಾಥಪುರದಲ್ಲಿ ಗಂಗೆ ಪ್ರತ್ಯಕ್ಷಳಾದಾಗ ಒಂದು ಅದ್ಭುತವಾಗಿರತಕ್ಕಂಥ ಗಂಗಾಲಹರಿಯನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸುಂದರವಾಗಿರತಕ್ಕಂತಹ ಗಂಗಾಲಹರಿ. ಈಗ ಅನೇಕ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಈ ರೀತಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅನೇಕ ಘಟನೆಗಳನ್ನು, ಮಹಿಮೆಗಳನ್ನು ನಾವು ಚಿಂತನೆ ಮಾಡ್ತಾ ಬರ್ತಾ ಇದ್ದರೆ ಮುಂದೆ ಅವರು ಭಗವಂತನ ಸಂಕಲ್ಪವನ್ನು ಚಿಂತನೆ ಮಾಡಿ ತಮ್ಮ ಪೂರ್ವಾಶ್ರಮದ ತಮ್ಮಂದಿರು ನವರತ್ನ ಶ್ರೀನಿವಾಸಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಸತ್ಯ ಸಂಕಲ್ಪ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಸ್ವಲ್ಪ ದಿನ ಈ ದೊಡ್ಡ ಸ್ವಾಮಿಗಳು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಜೊತೆಗೆ ಸತ್ಯ ಸಂಕಲ್ಪ ತೀರ್ಥರು ಉತ್ತರಾಧಿಕಾರಿಗಳು ಕೂಡ ಸಂಚಾರದಲ್ಲಿರುತ್ತಾರೆ. ರಾಮೇಶ್ವರದ ಯಾತ್ರೆಯನ್ನು ಮಾಡಿ ಬರುತ್ತಾರೆ. ಹೀಗೆ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ. ಒಂದು ಬಾರಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳ ಮಹಾಸಮಾರಾಧನೆಯನ್ನು ಅತ್ಯಂತ ವೈಭವದಿಂದ ಆಚರಣೆ ಮಾಡ್ತಾ ಇರ್ತಾರೆ. ಸತ್ಯವರತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆಯನ್ನು ಹೊಳೆಹೊನ್ನೂರಿನಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಂಸ್ಥಾನ ಪೂಜೆ ಎಲ್ಲ ಆದ ಮೇಲೆ ಆ ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಅಂಥೇಳಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಅಲಂಕಾರದ ಅನ್ನ ಸಂತರ್ಪಣೆ ಅಂತ ನಾವು ಹೇಳ್ತೇವಲ್ಲ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಆ ಪಂಚಮೂರ್ತಿಗಳ ಆರಾಧನೆ. 5 ಜನ ಬ್ರಾಹ್ಮಣರನ್ನು ಅಲಂಕಾರ ಪಂಕ್ತಿಗೆ ಕೂಡಿಸಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದರು, ಇವತ್ತು ಇನ್ನೊಬ್ಬರು ಬ್ರಾಹ್ಮಣರು ಬರ್ತಾರೆ, ಇನ್ನೊಂದು ಎಲೆಯನ್ನು ಹಾಕಬೇಕು ಅಂತ ಹೇಳಿದ್ರಂತೆ. ಅಲಂಕಾರ ಬ್ರಾಹ್ಮಣರು ಕೂಡಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ರುದ್ರಾಕ್ಷ ಮಾಲೆಯನ್ನು ಹಾಕಿಕೊಂಡು ಭಸ್ಮಧಾರಣೆ ಮಾಡಿ ಒಬ್ಬ ದಿವ್ಯ ತೇಜಸ್ವಿ ಸ್ಮಾರ್ತ ಬ್ರಾಹ್ಮಣ ಬಂದಿದ್ದಾನಂತೆ ಆ ಹೊಳೆಹೊನ್ನೂರಿಗೆ. ಆ ಸ್ಮಾರ್ತ ಬ್ರಾಹ್ಮಣನಿಗೂ ಕೂಡ ಅಲಂಕಾರ ಕೂಡಿಸಬೇಕು ಅಂತ ಸತ್ಯಧರ್ಮತೀರ್ಥರು ಹೇಳಿದರಂತೆ. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷ ಮಾಲೆ. ಆ ಸ್ಮಾರ್ಥ ಬ್ರಾಹ್ಮಣ ಅವನಿಗೂ ಎಲೆ ಹಾಕಿ ಊಟಕ್ಕೆ ಕೂಡಿಸಿ, ಆ ಸ್ಮಾರ್ಥ ಬ್ರಾಹ್ಮಣನಿಗೂ ಕೂಡ ಪಂಚೆ, ಬೆಳ್ಳಿ ತಮ್ಮಗಿ, ಥಾಲಿ, ಕೈತುಂಬ ದಕ್ಷಿಣೆಯನ್ನೆಲ್ಲ ಕೊಟ್ಟು ಅಲಂಕಾರಕ್ಕೆ ಕೂಡಿಸಿದ್ದಾರಂತೆ. ಕೆಲವು ಸಂಪ್ರದಾಯಸ್ಥರಿಗೆ, ಪ್ರಾಚೀನ ಪದ್ಧತಿಯನ್ನು ತಿಳಿದ ಕೆಲವು ಹಿರಿಯರಿಗೆ, ವಿದ್ವಾಂಸರಿಗೆ ಈ ಸಂದರ್ಭ ಯಾಕೋ ಮನಸ್ಸಿಗೆ ಸರಿ ಬರಲಿಲ್ಲ. ಒಂದು ವೈಷ್ಣವ ಪದ್ಧತಿ ಅಲಂಕಾರ ಬ್ರಾಹ್ಮಣರ ಭೋಜನ ಅಂತ ಇದೆ. ಈ ಅಲಂಕಾರ ಬ್ರಾಹ್ಮಣರ ಭೋಜನದ ಜೊತೆಗೇನೆ ಈ ಸ್ಮಾರ್ಥ ಬ್ರಾಹ್ಮಣನಿಗೂ ಕೂಡ ಸ್ವಾಮಿಗಳ ಅಲಂಕಾರ ಕೂಡಿಸಿಬಿಟ್ರಲ್ಲ ಅಂತ ಗುಸು 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 ಮಾತು ಆರಂಭವಾಯಿತು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮಕ್ಕಳು, ಶ್ರೀಪಾದ ಪುತ್ರರು, ಬೋಧರಾಚಾರ್ಯರು ಕೂಡ ಕೇಳ್ತಾರೆ. ಸತ್ಯ ಸಂಕಲ್ಪರಿಗೆ ಕೇಳ್ತಾರೆ, ಸಣ್ಣ ಸ್ವಾಮಿಗಳಿಗೆ ಕೇಳ್ತಾರೆ, ಸತ್ಯ ಸಂಕಲ್ಪತಿರು ಸ್ವಾಮಿ ನೀವಾದರೂ ಹೇಳಬಾರ್ದ ಗುರುಗಳಿಗೆ, ಹಿರಿಯ ಸ್ವಾಮಿಗಳಿಗೆ ನೀವಾದರೂ ಹೇಳಬಾರ್ದ ಅಂತ ಕೇಳ್ತಾರಂತೆ. ಇದ್ಯಾಕೋ ಸಂಪ್ರದಾಯಕ್ಕೆ ಚ್ಯುತಿ ಬಂದಂತೆ ಆಯಿತು ಅಂತ ಒಂದು ಮಾತನ್ನಾಡಿದಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದರಂತೆ, ಆ ಬ್ರಾಹ್ಮಣ ಎಲ್ಲಿ ಹೋದ ನೋಡಿಕೊಂಡು ಬನ್ನಿ ಅಂತ. ಹೊರಗೆ ಬಂದು ನೋಡ್ತಾರೆ, ಒಂದು ರುದ್ರದೇವರ ದೇವಾಲಯವನ್ನು ಹೊಕ್ಕಿದ್ದಾನೆ ಆ ಬ್ರಾಹ್ಮಣ. ರುದ್ರದೇವರ ದೇವಾಲಯಕ್ಕೆ ಹೊಕ್ಕಿ ಒಳಗೆ ಹೋಗಿದ್ದಾನೆ. ಒಳಗೆ ಹೋದ ಮೇಲೆ ಆ ದೇವಸ್ಥಾನದಿಂದ ಹೊರಗೇ ಬಂದಿಲ್ಲ ಆ ಸ್ಮಾರ್ಥ ಬ್ರಾಹ್ಮಣ. ನೋಡ್ತಾ ಇದ್ದಾರೆ ಎಲ್ಲ ಜನರು ಕೂಡ, ಹೊರಗೇ ಬರಲಿಲ್ಲ. ಆ ಲಿಂಗದಲ್ಲೇ ಅದೃಶ್ಯನಾಗಿದ್ದಾನೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಲಂಕಾರ ಭೋಜನದಲ್ಲಿ ಕೊಟ್ಟಿರತಕ್ಕಂತಹ ಪಂಚೆ, ಬೆಳ್ಳಿ ತಮ್ಮಗಿ, ಥಾಲಿ, ದಕ್ಷಿಣೆ ಎಲ್ಲವೂ ಕೂಡ ಆ ಲಿಂಗದ ಮೇಲೇ ಇದೆ. ಅಂದರೆ ಮನೋಭಿಮಾನಿಗಳು
ಸಾಕ್ಷಾತ್ ರುದ್ರದೇವರೇನೇ ಸ್ಮಾರ್ತ ಬ್ರಾಹ್ಮಣ ವೇಷದಲ್ಲಿ ವಿಶೇಷವಾಗಿ ಅಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಬಂದು ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ. ಅದಕ್ಕೆ ಇವತ್ತಿಗೂ ವಿಶೇಷವಾಗಿ ರುದ್ರದೇವರ ಸನ್ನಿಧಾನ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ನಾವು ನೋಡ್ತಾ ಇದ್ದೇವೆ. ಭಾಗೀರಥೀಯದಗ್ರೇ ಭೂತ್ ಶಂಭುರ್ಭಾತಿಯದಗ್ರತಃ ಅಂತ ಮಾತು ಉಂಟು. ಭಾಗೀರಥಿಯ ದಿವ್ಯ ಸನ್ನಿಧಾನ, 2 ಪುಟ್ಟ ಲಿಂಗಗಳು ಸತ್ಯಧರ್ಮತೀರ್ಥರ ಬೃಂದಾವನದ ಮುಂದೆ. ಗಂಗಾಧರನ ದರ್ಶನ ಆಗುತ್ತದೆ. ಈಗಲೂ ಕೂಡ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ನಾವು ನೋಡ್ತೇವೆ. ಅಂತಹ ವಿಶೇಷವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಅನುಗ್ರಹ ಮಾಡೋದಕ್ಕಾಗಿ ರುದ್ರದೇವರೇ ಬಂದಿದ್ದಾರೆ ಅಂತ ನಾವು ನೋಡ್ತೇವೆ. ಜೊತೆಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪಾಠ ಹೇಳಬೇಕಾದರೆ ಶೇಷದೇವರೂ ಬಂದಿರ್ತಾರಂತೆ. ಅನೇಕ ಜನ ಶಿಷ್ಯರು ನೋಡ್ತಾರಂತೆ ಶೇಷದೇವರು ಬಂದಿರತಕ್ಕಂತಹ ಆ ಘಟನೆಯನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಜೊತೆಗೆ ಮುಖ್ಯವಾಗಿ ಶ್ರೀಮಠಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅದ್ಭುತವಾಗಿರತಕ್ಕಂತಹ ಮಂಟಪವನ್ನು ಮಾಡಿಸಿರತಕ್ಕಂಥದ್ದು. ನವರತ್ನ ಮಂಟಪವನ್ನು ತಾವೇ ಕುಳಿತುಕೊಂಡು ಆ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಜೋಡಿಸಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಅನೇಕ ಪಾತ್ರೆಗಳು ಸತ್ಯಧರ್ಮತೀರ್ಥರ ಶ್ರೀಮಠದ ಸೇವೆ, ಆ ರಾಮಚಂದ್ರ ದೇವರ ಸೇವೆ ಇರಬಹುದು, ಅವರ ಗ್ರಂಥಗಳ ರಚನೆ, ಅವರ ವ್ಯಾಖ್ಯಾನ ಶೈಲಿ, ಅವರ ಶಿಷ್ಯರ ನಿರ್ಮಾಣ ಪ್ರತಿಯೊಂದೂ ಅದ್ಭುತವೇ. ನೋಡಿ, ಸ್ವತಂತ್ರ ಗ್ರಂಥಗಳು ಸುಮಾರು 22 ಸ್ವತಂತ್ರ ಗ್ರಂಥಗಳನ್ನು ನೋಡ್ತೇವೆ. ಅನಂತರ ವ್ಯಾಖ್ಯಾನ ಮಾಡಿದ ಗ್ರಂಥಗಳು, ವ್ಯಾಖ್ಯಾನ ಮಾಡಿರತಕ್ಕಂತಹ ಗ್ರಂಥಗಳು ಅನೇಕ ಇರತಕ್ಕಂಥದ್ದು. ಅವರು ತತ್ವ ಸಂಖ್ಯಾನಕ್ಕೆ ಟಿಪ್ಪಣಿ ಇರಬಹುದು, ಭಾಗವತಕ್ಕೆ ಟಿಪ್ಪಣಿ, ಮಹಾಭಾರತದ ಉದ್ಯೋಗ ಪರ್ವ, ವಿರಾಟ ಪರ್ವ, ತರಂಗಿಣಿ ಶ್ಲೋಕವು ವ್ಯಾಖ್ಯಾ ಅಂತ ಕರೀತಾರೆ. ರಾಮಾಯಣಕ್ಕೆ, ಸುಂದರಕಾಂಡಕ್ಕೆ ದಿವ್ಯವಾಗಿರತಕ್ಕಂತಹ ವ್ಯಾಖ್ಯಾನ. ಶ್ರೀ ಸತ್ಯವರತೀರ್ಥ ಶ್ರೀಪಾದಂಗಳವರ ಮೇಲೆ, ಗುರುಗಳ ಮೇಲೆ ಶ್ರೀ ಸತ್ಯವರತೀರ್ಥ ಶ್ರೀಪಾದ ಪಾದುಕಾ ಸ್ತೋತ್ರ ಅಂತ ಅದಕ್ಕೆ ವ್ಯಾಖ್ಯಾನ. ತತ್ವನಿರ್ಣಯ ಟೀಕೆಗೆ ಟಿಪ್ಪಣಿ. ಹೀಗೆ ಭಾಷ್ಯದೀಪಿಕಾ ಯುಕ್ತಿ ವಾತ್ಯ ಅಂತ ಕರೀತಾ ಇದ್ದಾರೆ. ಒಟ್ಟು ಸುಮಾರಾಗಿ 33 ಗ್ರಂಥಗಳಷ್ಟು ಗ್ರಂಥ ಬರೀತಾ ಇದ್ದಾರೆ. ಅಂತರ್ಲಾಪಿಕ, ಬಹಿರ್ಲಾಪಿಕ, ಅನೇಕ ಸುಭಾಷಿತಗಳನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಕಾಶಿ ತಿಮ್ಮಣ್ಣಾಚಾರ್ಯರು ಅಂತ ಒಳ್ಳೆ ವಿದ್ವಾಂಸರು. ಆ ಕಾಶಿ ತಿಮ್ಮಣ್ಣಾಚಾರ್ಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯಕ್ಕೆ ಮಾರು ಹೋಗಿ ಇವರ ಬಳಿ ಸುಧಾಶ್ರವಣವನ್ನು ಮಾಡಿದ್ದಾರೆ ಅಂತ ಪ್ರತೀತಿಯನ್ನು ನಾವು ನೋಡ್ತೇವೆ ವಿಶೇಷವಾಗಿ. ಹೀಗೆ ಅನೇಕ ಮಹಿಮೆಗಳು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವಿಚಾರದಲ್ಲಿ ನಾವು ಅಲ್ಲಿ ಕೇಳ್ತಾ ಇದ್ದೇವೆ. ಮೈಸೂರಿನಲ್ಲಿ ಅರಮನೆಯಲ್ಲೇನೆ ಶ್ವೇತ ವರಾಹಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ರಾಮೇಶ್ವರ ಯಾತ್ರೆಯನ್ನು ಪೂರೈಸಿಕೊಂಡು ಶ್ರೀರಂಗದ ಮಾರ್ಗವಾಗಿ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದಿದ್ದಾರಲ್ಲಿ. ಬಂದು ಮುಂದೆ ವರಾಹದೇವರ ಪೂಜೆ ಮಾಡಿದರು ಅಂತ ನಾವು ಕಥೆ ಕೇಳಿದ್ದೇವೆ. ಜ್ವರ ಪರಿಹಾರವಾಯಿತು. ಅನಂತರ ಅಲ್ಲಿ ನೋಡಿ ಹೇಳಿದ್ದುಂಟು, ವರಾಹ ರೂಪವಾನ್ ಹರಿಹಿ ಪ್ರದಾಯ ದರ್ಶನೌಷಧಂ ಯಯೌ ತದಾಲಯಂ ಪರಾತ್ ಹೇಳುವಾಗ ದ್ರವದ್ ಗುರೋರುಪದ್ರವ ಎಂಬ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಮೈಸೂರಿನ ಅರಮನೆಯ ಒಳಗಡೆಯೇ ವರಾಹದೇವರನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸಮಕಾಲೀನ ಯತಿಗಳು ಅಂದರೆ ಆಗಿನ ಕಾಲದಲ್ಲಿ ರಾಘವೇಂದ್ರ ಮಠದ ಭುವನೇಂದ್ರ ತೀರ್ಥರು, ಸುಬೋಧೇಂದ್ರ ತೀರ್ಥರು ಮತ್ತು ವ್ಯಾಸರಾಜ ಮಠದ ವಿದ್ಯಾವಲ್ಲಭ ತೀರ್ಥರು, ವಿದ್ಯಾಕಾಂತ ತೀರ್ಥರು, ವಿದ್ಯಾನಿಧಿ ತೀರ್ಥರು, ವಿದ್ಯಾಪೂರ್ಣ ತೀರ್ಥರು ಇವರ ಸಮಕಾಲೀನರಾಗಿ ಹರಿದಾಸರಲ್ಲಿ ಜಗನ್ನಾಥದಾಸರು, ಮೋಹನದಾಸರು, ಪ್ರಾಣೇಶದಾಸರು ವಿಶೇಷವಾಗಿ ಮತ್ತು ಇವರ ಗುರುಗಳಿಂದ ಸನ್ಯಾಸಾಶ್ರಮವನ್ನು ಪಡೆದಿರತಕ್ಕಂಥ ಅಡವಿ ಆಚಾರ್ಯರು, ವಿಷ್ಣು ತೀರ್ಥರು, ಕಾಶಿ ತಿಮ್ಮಣ್ಣಾಚಾರ್ಯರು, ಇಂಥ ಹೆಸರಾಂತ ವಿದ್ವಾಂಸರು, ಅನೇಕ ಜನ ಮಹನೀಯರು ಸತ್ಯಧರ್ಮತೀರ್ಥರ ಸಮಕಾಲೀನರು ಅಂತ ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಹೀಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅನೇಕ ವಿಚಾರಗಳನ್ನು ತಿಳಿಯುತ್ತಾ ಕೆಲವು ನಿಮಿಷಗಳಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆ ಅದ್ಭುತವಾಗಿರತಕ್ಕಂಥ ಸುಭಾಷಿತ ವೈಭವ ಹೇಗಿದೆ ನೋಡಿ, ಅವರ ಮಾತಿನ ಚಮತ್ಕಾರ ಹೇಗಿದೆ, ಒಂದೊಂದೂ ಅದ್ಭುತವೇ. ಒಂದು ಬಾರಿ ಕಂಚಿಯಿಂದ ಒಬ್ಬ ಶ್ರೀವೈಷ್ಣವ ವಿದ್ವಾಂಸರು ಬಂದರಂತೆ ವಾಕ್ಯಾರ್ಥಕ್ಕಾಗಿ. ಆ ವಿದ್ವಾಂಸರನ್ನು ಬರಮಾಡಿಕೊಂಡು ಬನ್ನಿ ಕೂಡಿ, ಆಸನದ ಮೇಲೆ ಕೂಡಿ ಅಂತ ಹೇಳಬೇಕೋ ಇಲ್ಲೋ, ಮಾರ್ಗೇ ಉಪವಿಶ ಅಂದ್ರಂತ. ಮಾರ್ಗದಲ್ಲಿ ಕೂಡು ಅಂತ ಅರ್ಥ.
ಮಾರ್ಗೇ ಉಪವಿಶ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ವಾಕ್ಯಾರ್ಥಕ್ಕೆ ಬಂದಿದ್ದಾರೆ ದೊಡ್ಡ ವಿದ್ವಾಂಸರು. ಅಂಥವರನ್ನು ಬನ್ನಿ ದೊಡ್ಡ ಆಸನದಲ್ಲಿ ಕೂಡಿ ಅಂತ ಹೇಳೋದು ಬಿಟ್ಟು ಹಾದಿಯಲ್ಲಿ ಕೂಡಿ, ಈ ಮಾರ್ಗದಲ್ಲಿ ಕೂಡಿ ಅಂತಾರಲ್ಲ ಸ್ವಾಮಿಗಳು ಅಂತ ಸಿಟ್ಟು ಬರಬೇಕು. ಮಾರ್ಗೇ ಉಪವಿಶ ಅಂದರು. ಆಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದರು, ಮಾರ್ಗೇ ಉಪವಿಶ ಅಂದರೆ ಯಾವುದೋ ಹಾದಿ ಮಧ್ಯದಲ್ಲಿ ಕೂಡು ಅಂತ ಅರ್ಥ ಅಲ್ಲ. ಮೃಗ ಸಂಬಂಧಿ ಮಾರ್ಗಂ ಕೃಷ್ಣಾಜಿನಂ ಎಂಬ ಅರ್ಥವನ್ನು ಹೇಳಿಕೊಟ್ಟಿದ್ದ. ಮೃಗ ಸಂಬಂಧಿಯಾದದ್ದೇ ಮಾರ್ಗ ಅಂದರೆ ಕೃಷ್ಣಾಜಿನ, ಈ ಕೃಷ್ಣಾಜಿನ ಆಸನದಲ್ಲಿ ಕುಳಿತುಕೊಳ್ಳಿ ಅಂತ ಅರ್ಥ. ಹೀಗೆ ಒಂದೊಂದು ಮಾತನಾಡುವಾಗಲೂ ಕೂಡ ಬಹಳ ಅದ್ಭುತವಾಗಿರತಕ್ಕಂಥವರ ವ್ಯಾಖ್ಯಾನ ಶೈಲಿಯನ್ನು ನಾವು ನೋಡ್ತಾ ಇದ್ದೇವೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತ್ರಿಮತಸ್ಥ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿ ಅವರನ್ನು ವಿಶೇಷವಾಗಿ ಗೌರವಿಸ್ತಾ ಇದ್ದರು, ದಕ್ಷಿಣ ತಾಂಬೂಲವನ್ನು ಕೊಡ್ತಾ ಇದ್ದರು. ವಿದ್ವಾಂಸರು ಬಂದಾಗ ಶಿಷ್ಯರಿಗೆ ಒಮ್ಮೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದ್ರಂತೆ. ಎಷ್ಟು ಚಮತ್ಕಾರದವರ ಮಾತುಗಳು ನೋಡಿ. ಕೆಲವು ಮಾತುಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ನಕರೋತಿ ಮಧ್ಯೆ ನ ದದಾತಿ ವರ್ತತೆ ಆನಯ ಅಂದ್ರಂತ. ಅಂದರೆ ನಕರೋತಿ ಮಧ್ಯೆ ಮಾಡದ ಮಧ್ಯದಲ್ಲಿ ನ ದದಾತಿ ವರ್ತತೆ ಆನಯ. ಅವರಿಗೆ ಬಾಯಾರಿಕೆ ಆಗಿದೆ, ವಿದ್ವಾಂಸರಿಗೆ ನೀರು ಬೇಕಾಗಿದೆ. ನೀರು ತುಂಬಿದ ಕೊಡವನ್ನು ತೆಗೆದುಕೊಂಡು ಬಾ ಅಂತ ಸತ್ಯಧರ್ಮತೀರ್ಥರು ಹೇಳಬೇಕಲ್ವ. ಹೇಗೆ ಹೇಳಿದ್ದಾರೆ ಅದನ್ನು? ನ ಕರೋತಿ ಮಧ್ಯೆ ನ ದದಾತಿ ವಸ್ತಿ ನ ದದಾತಿ ವರ್ತತೆ ಆನಯ ಅಂದರು. ನ ಕರೋತಿ ಮಧ್ಯೆ, ಕರೋತಿ ಅಂದರೆ ಮಾಡೋದು, ನ ಕರೋತಿ ಅಂದರೆ ಮಾಡ ಅಂದರೆ ಮಾಡದೇ ಇದ್ದದ್ದು ಅಂದರೆ ಮಾಡ ಅಂತ ಅರ್ಥ. ಮಾಡದಲ್ಲಿ, ನ ಕರೋತಿ ಮಧ್ಯೆ ಮಾಡದಲ್ಲಿ, ನ ದದಾತಿ ವರ್ತತೆ, ದದಾತಿ ಅಂದರೆ ಕೊಡುತ್ತಾನೆ, ನ ದದಾತಿ ಅಂದರೆ ಕೊಡೋದಿಲ್ಲ, ಕೊಡ ಅಂತ ಅರ್ಥ. ನ ದದಾತಿ ವರ್ತತೆ ಅಂದರೆ ಕೊಡ ಇದೆ, ಮಾಡದ ಮಧ್ಯದಲ್ಲಿ ಕೊಡ ಇದೆ, ಅದನ್ನು ತೆಗೆದುಕೊಂಡು ಬಾ, ನೀರು ತುಂಬಿದ ಕೊಡವನ್ನು. ನ ಕರೋತಿ ಮಧ್ಯೆ ನ ದದಾತಿ ವರ್ತತೆ ತಮಾನಯ ಎಂಬ ಮಾತನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಅಂತ. ಹೀಗೆ ಅನೇಕ ಚಮತ್ಕಾರದ ಮಾತುಗಳು. ಒಮ್ಮೆ ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು ಅರಮನೆಯಲ್ಲೇನೇ ಪೂಜೆ ಮಾಡಿಸ್ತಾ ಇದ್ದಾರೆ. ಮೈಸೂರು ಮಹಾರಾಜರು ಆ ಬ್ರಹ್ಮಕರಾರ್ಚಿತವಾಗಿರತಕ್ಕಂಥ ಚತುರ್ಯುಗ ಮೂರ್ತಿ ಮೂಲ ರಾಮಚಂದ್ರ ದೇವರ ದರ್ಶನ ಮಾಡ್ತಾ ಪೂಜೆ ಆದ ಮೇಲೆ ಸ್ವಾಮಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ರಂತೆ. ಸ್ವಾಮಿ, ಯಾತಕ್ಕಿಷ್ಟು ನಿಮ್ಮ ಸಂಸ್ಥಾನ ಪ್ರತಿಮೆ ಮೂಲ ರಾಮಚಂದ್ರ ದೇವರು ಸವದು ಹೋಗಿದ್ದಾರೆ, ಮೂಲ ರಾಮಚಂದ್ರ ದೇವರು ಸ್ವರಗಿದ್ದಾರಲ್ಲ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ ಮೈಸೂರು ಮಹಾರಾಜರು. ಯಾತಕ್ಕೆ ಸ್ವರಗಿದ್ದಾರೆ ರಾಮದೇವರು ಅಂಥೇಳಿ. ಆಗ ಬಹಳ ಸುಂದರವಾಗಿ ಉತ್ತರವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೊಟ್ಟರಂತೆ ನೋಡಿ. ರಾಜರು ಕೇಳಿದ ಪ್ರಶ್ನೆಗೆ ಉತ್ತರವನ್ನೂ ಹೇಳಬೇಕು, ಆ ರಾಜರ ವಿಶೇಷವಾದ ಪ್ರಶಂಸೆಯೂ ಆಗಬೇಕು. ಆ ರೀತಿ ಉತ್ತರ ಕೊಡ್ತಾರೆ, ಬಹಳ ಚೆನ್ನಾಗಿ ನೋಡಿ. ಏಕೇ ಪ್ರಾಚೀನ ಭಾವಾತ್ ಕೃಶತನುಮ ಪರೇ ಚಾಹುರಾರ್ಯಾ ಪ್ರವಾಸಾತ್ ಮನ್ಯಂತೇನ್ನೇ ಜನಾಸ್ತಂ ದಶವದನರುತಾ ಜಾನಕೀತಿ ಪ್ರವಾದಾತ್ ಮನ್ನೇಹಂ ಕೃಷ್ಣರಾಜ ಪ್ರಭುವರಕೃತ ಸತ್ಕಾರವರ್ಯಾಂ ಸಪರ್ಯಾಂ ಪ್ರಾಪ್ತೋಸೌ ಅಸ್ಯ ದೇಯಂ ಕಿಮಿತಿ ಫಲಬಲಂ ಚಿಂತಯಾ ಕಾರ್ಷ್ಟ್ಯಮಾಪ್ತಃ. ಸತ್ಯಧರ್ಮರಂದ್ರಂತೆ ಯಾತಕ್ಕೆ ಮೂಲ ರಾಮಚಂದ್ರ ದೇವರು ಅಂದರೆ ಆ ಪ್ರತಿಮೆ ಸ್ವರಗಿದಂತೆ ಕಾಣಿಸ್ತಾ ಇದೆ ನಿಮಗೆ ಅಂದರೆ, ಕೆಲವರು ಹೀಗೆ ಕಾರಣ ಹೇಳ್ತಾರೆ. ರಾಮಚಂದ್ರ ದೇವರು ಪಾಪ ವನವಾಸ ಮಾಡಿ ಅರಣ್ಯದಲ್ಲಿ ಅಡ್ಡಾಡಿ ಆಯಾಸ ಆದವರಂತೆ ನಟನೆ ಮಾಡುತ್ತಾ ಸ್ವರಗಿದ್ದಾರೆ ಅಂತ ಒಂದು, ವನವಾಸದಿಂದ ಸ್ವರಗಿದ್ದಾರೆ ಅಂತ ಕೆಲವರಂತಾರೆ. ಕೆಲವರು ಇದು ಚತುರ್ಯುಗ ಮೂರ್ತಿ, ಇದು ಮೂಲ ರಾಮಚಂದ್ರ ದೇವರ ಪ್ರತಿಮೆ ಬ್ರಹ್ಮಕರಾರ್ಚಿತವಾದ 4 ಯುಗಗಳ ಮೂರ್ತಿ, ಅತೀ ಪ್ರಾಚೀನವಾದದ್ದು, ಅದಕ್ಕೆ ಸವದಿದೆ ಅಂತ ಎರಡನೇ ಉತ್ತರ. ಇನ್ನು ಕೆಲವರು ಈ ರಾವಣ ಸೀತೆಯನ್ನು ಅಪಹಾರ ಮಾಡಿದ, ಆ ಹೆಂಡತಿಯ ಅಪಹಾರದಿಂದ ಹೆಂಡತಿಯ ಬಗ್ಗೆ ಯೋಚನೆ ಮಾಡತಾ ಕೇವಲ ಸೀತಾಕೃತಿಯ ಅಪಹರಣ ಮಾಡಿದ್ದಷ್ಟೇ ನಿರ್ಣಯವನ್ನು ನಾವು ನೋಡ್ತೇವೆ ರಾಮಾಯಣದಲ್ಲಿ. ಅಂತೂ ಆ ಹೆಂಡತಿಯ ಚಿಂತೆಯಲ್ಲೇನೇ ರಾಮ ಸ್ವರಗಿದ್ದಾನೋ ಏನೋ ಅಂತ ಕೆಲವರಂತಾರೆ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ ರಾಮದೇವರು ಸ್ವರಗಿದ್ದಕ್ಕೆ. ಆದರೆ ನಾವು ಯಾವ ಕಾರಣ ಹೇಳೋದಿಲ್ಲ ಅಂದರು ಸತ್ಯಧರ್ಮತೀರ್ಥರು. ನಾವೇನು ಕಾರಣ ಹೇಳ್ತೇವೆ ಅಂದರೆ, ಯಾತಕ್ಕೆ ರಾಮದೇವರು ಸ್ವರಗಿದ್ದಾರೆ ಅಂದರೆ, ಈ ಕೃಷ್ಣರಾಜ ಪ್ರಭುಗಳು ಶ್ರೀಮಠಕ್ಕೆ ರಾಮದೇವರಿಗೆ ಮಾಡಿರತಕ್ಕಂತಹ ಈ ವಿಶಿಷ್ಟವಾದ ಅನೇಕ ಬಗೆಯಾದ ಸೇವೆಯನ್ನು ನೋಡಿ ಮುತ್ತು ರತ್ನ ವಜ್ರ ವೈಡೂರ್ಯ
ಬೇಕಾದಷ್ಟು ಸಂಪತ್ತನ್ನು ರಾಮದೇವರಿಗೆ ಉಡುಗೊರೆಯಾಗಿ ಕಾಣಿಕೆಯಾಗಿ ಭಕ್ತಿಯಿಂದ ನೀವು ಸಮರ್ಪಣೆ ಮಾಡಿದ್ದೀರಲ್ಲ, ನೀವು ಮಾಡಿದ ಸೇವೆಗೆ ಏನು ಫಲ ಕೊಡಬೇಕು ಅಂತ ವಿಚಾರ ಮಾಡಿ 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 ರಾಮದೇವರು ಸೊರಗಿದ್ದಾರೆ ನೋಡಿ. ರಾಜನಿಗೆ ಹೊಗಳಿದ ಹಾಗೂ ಆಗಿರಬೇಕು, ಸಮರ್ಪಕವಾದ ಕಾರಣವೂ ಇರಬೇಕು. ಮನ್ನೇಹಂ ಕೃಷ್ಣರಾಜ ಪ್ರಭುವರ ಕೃತ ಸತ್ಕಾರ ವರ್ಯಾಂಸ ಪರ್ಯಾಂ ಪ್ರಾಪ್ತೋಸೌ ಅಸ್ಯ ದೇಯಂ ಕಿಮಿತಿ ಫಲಬಲಂ ಚಿಂತೆಯ ಕಾರ್ಶ್ಯಮಾಪ್ತಃ ಅಂಥೇಳಿ ಬಹಳ ಚೆನ್ನಾಗಿ ಆ ರಾಜರಿಗೆ ಬಹಳ ಆನಂದ ಆಯಿತು ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಅನೇಕ ಮಾತುಗಳು ನೋಡಿ. ಒಂದು ಬಾರಿ ಬಾಜಿರಾಯ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಈ ದಿವ್ಯ ಮಹಿಮೆಯನ್ನು ನೋಡಿ ಶ್ರೀಮಠಕ್ಕೆ ವಿಶೇಷವಾದ ಒಂದು ವೈಭವ ಆದರಕ್ಕಾಗಿ 25 ಆನೆಗಳನ್ನು ಕೊಟ್ಟಿದ್ದಾನೆ. 25 ಆನೆಗಳನ್ನು ಕೊಟ್ಟಿದ್ದಾನೆ. ಬಲಿಷ್ಠವಾಗಿರತಕ್ಕಂಥ 25 ಆನೆಗಳು. 25 ಆನೆಗಳಲ್ಲಿ ಸ್ವಲ್ಪ ದಿನ ಆದ ಮೇಲೆ ಒಂದು ಆನೆ ಮೃತವಾಗಿದೆ ಅಂತ ಆ ವಿಷಯವನ್ನು ತಿಳಿದಿರತಕ್ಕಂತಹ ಬಾಜಿರಾಯ ಆ ಸತ್ತ ಆನೆಗೆ ಪ್ರತಿಯಾಗಿ ಇನ್ನೊಂದು ಆನೆಯನ್ನು ಮತ್ತೆ ಕಳಿಸಿಕೊಟ್ಟಿದ್ದಾನಂತ. ಆಗ ಸತ್ಯಧರ್ಮತೀರ್ಥರು ಶಿಷ್ಯರಿಗೆ ಒಂದು ಮಾತು ಕೇಳಿದ್ರಂತ, ಈ ಆನೆ ಸತ್ತ ವಿಚಾರ ಯಾರು ಮತ್ತೆ ಬಾಜಿರಾಯನಿಗೆ ಹೇಳಿದರು? ಆ ಬಾಜಿರಾಯ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಆನೆಯನ್ನು ಕಳಿಸಿದ್ದಾನೆ. ಯಾರು ಆ ಬಾಜಿರಾಯನಿಗೆ ಈ ವಿಷಯ ಹೇಳಿದ್ದು ಅಂತ ಸತ್ಯಧರ್ಮರು ಅನ್ನುವ ಒಂದು ಕ್ರಮ, ಅವರ ಶೈಲಿ ನೋಡಿ. ಬಾಜೀಪುರತಃ ಗಾಜೀವಾರ್ತಾಂ ಕೋಜೀಗದತ, ಎಷ್ಟು ಪ್ರಾಸಬದ್ಧವಾಗಿ ಬಹಳ ಸುಂದರವಾಗಿ ಸತ್ಯಧರ್ಮತೀರ್ಥರು ಕೇಳಿದ ಪ್ರಶ್ನೆ ಶಿಷ್ಯರಿಗೆ. ಬಾಜಿರಾಯನ ಮುಂದೆ ಈ ಆನೆಯ ಸುದ್ದಿಯನ್ನು ಹೇಳಿದವರು ಯಾರು? ಬಾಜೀಪುರತಃ ಗಾಜೀವಾರ್ತಾಂ ಕೋಜೀಗದತ ಎಂಬ ಮಾತನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಂದಿದ್ದಾರೆ ಅಂತ ನಾವು ಕೇಳುತ್ತೇವೆ. ಜೊತೆಗೆ ಒಮ್ಮೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕದರಮಂಡಲಿಗೆ ಪ್ರಾಣದೇವರ ಸನ್ನಿಧಾನದಲ್ಲಿದ್ದಾರಂತ. ಜಾಗೃತವಾಗಿರತಕ್ಕಂಥ ಪ್ರಾಣದೇವರ ಸನ್ನಿಧಾನ. ಶಾಂತೇಶ, ಭ್ರಾಂತೇಶ, ಕಾಂತೇಶ ಅಂತ ನಾವು ಕೇಳ್ತೇವೋ ಇಲ್ಲೋ. ಕದರಮಂಡಲಿಗೆಯ ಕಾಂತೇಶ, ಶಿಕಾರಿಪುರದ ಹುಚ್ಚೂರಾಯ ಅಂತ ಕರೀತಾ ಇದ್ದಾರಲ್ಲಿ, ಭ್ರಾಂತೇಶ ಅಂಥೇಳಿ, ಆ ರೀತಿ ಶಾಂತೇಶ ಅಂತ ಇನ್ನೊಂದು ಊರು ಉಂಟು. ಹಾಗೆ ಕದರಮಂಡಲಿಗೆಯ ಅಂದರೆ ಕಾಂತೇಶನ ಸನ್ನಿಧಾನದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇದ್ದಾಗ ಪೂಜೆ ಇನ್ನೂ ಆಮೇಲೆ ಆಗಬೇಕು. ಅರುಣೋದಯ ಕಾಲಕ್ಕೆ ನ್ಯಾಯಸುಧೆಯ ಪಾಠವನ್ನು ಆರಂಭ ಮಾಡಿದ್ದಾರಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ನ್ಯಾಯಸುಧೆಯ ಪಾಠವನ್ನು ಹೇಳ್ತಾ ಇದ್ದರು. ಅನೇಕ ಜನ ವಿದ್ಯಾರ್ಥಿಗಳು, ವಿದ್ವಾಂಸರು ಎಲ್ಲ ನ್ಯಾಯಸುಧೆಯ ಪಾಠವನ್ನು ಕೇಳ್ತಾ ಇದ್ದಾರೆ. ಅಲ್ಲಿ ಪೂಜೆ ಮಾಡುವ ಅರ್ಚಕರು ಬಂದರು. ಅಂದರೆ ಬೇರೆ ವರ್ಗದ ಅರ್ಚಕರು ಪೂಜೆ ಮಾಡ್ತಾರಲ್ಲಿ. ಆ ಅರ್ಚಕರು ಬಂದಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಎದ್ದು ನಿಂತು ಕೈ ಮುಗೀತಾರಂತ. ಅರ್ಚಕರು ಒಳಗೆ ಹೋದರು, ಪ್ರಾಣದೇವರ ಪೂಜೆ ಮಾಡಿದರು. ಪೂಜೆ ಮುಗಿಸಿ ಮತ್ತೆ ಅವರು ಹೊರಟಿದ್ದಾರೆ ಹೊರಗೆ. ಮನೆಗೆ ಹೊರಟುವಾಗ ಮತ್ತೆ ಎದ್ದು ನಿಂತು ಕೈ ಮುಗಿದ್ರು ಸತ್ಯಧರ್ಮರು. ಅದಕ್ಕೆ ಅವರು ಅಂದರು, ಆ ಅರ್ಚಕರು ಬ್ರಾಹ್ಮಣೇತರರು, ಅವರು ಬಂದಾಗ ಎದ್ದು ನಿಂತು ಕೈ ಮುಗಿದ್ರಿ, ಹೋಗುವಾಗಲೂ ಎದ್ದು ನಿಂತು ಕೈ ಮುಗೀತಾ ಇದ್ದೀರಿ, ಇದೇನು ವಿಚಿತ್ರ ಅಂತ. ಆಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದರಂತೆ, ಆ ಬ್ರಾಹ್ಮಣೇತರನಾದ ಆ ವ್ಯಕ್ತಿ ಬಂದು ಇವತ್ತು ಪೂಜೆ ಮಾಡ್ತಾನಲ್ಲ, ಆ ಬ್ರಾಹ್ಮಣೇತರ ಅರ್ಚಕ, ಅವನು ಬಂದಾಗ ಪ್ರಾಣದೇವರು ಹೊರಗೆ ಬಂದ್ರಂತ, ಹೊರಗೆ ಹೋದ್ರಂತ. ಅವನು ಪೂಜೆ ಮಾಡಿ ಆ ಅರ್ಚಕ ಹೊರಗೆ ಹೋದ ಮೇಲೆ ಮತ್ತೆ ಪ್ರಾಣದೇವರು ದೇವಸ್ಥಾನದ ಒಳಗೆ ಬಂದ್ರಂತ. ಆ ಪ್ರಾಣದೇವರು ಬಂದದ್ದಕ್ಕೆ, ಪ್ರಾಣದೇವರು ಹೋದದ್ದಕ್ಕೆ ನಾನು ಎದ್ದು ನಿಂತು ಕೈ ಮುಗಿದದ್ದೇ ಹೊರತು ಆ ಅರ್ಚಕನಿಗೆ ಅಲ್ಲ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ರೀತಿ ಹೇಳಿದರು ಅಂತ. ಅಂದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬಂದಿದ್ದಾರೆ, ಅವರ ಕೈಯಿಂದ ವಿಶೇಷವಾಗಿ ಇವತ್ತು ನನಗೆ ಒಂದು ಪೂಜೆ ನೈವೇದ್ಯ ಆಗುತ್ತದೆ ಅಂತ ಬಹಳ ಸಂತುಷ್ಟರಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಆ ಶಿಷ್ಯರ ಮುಂದೆ ಹೇಳಿದರು ಎಂಬ ಮಾತನ್ನು ನಾವು ಅಲ್ಲಿ ಕೇಳ್ತಾ ಇದ್ದೇವೆ. ಹೀಗೆ ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅನೇಕ ರೀತಿ ವಿಚಿತ್ರವಾಗಿರತಕ್ಕಂಥ ವ್ಯಾಖ್ಯಾನ ಶೈಲಿ, ಒಂದಲ್ಲ ಎರಡಲ್ಲ, ಬಹಳ ಸುಂದರವಾಗಿರತಕ್ಕಂತಹ ವ್ಯಾಖ್ಯಾನ ಶೈಲಿಯನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸುಭಾಷಿತಗಳನ್ನು ನಾವು ನೋಡುವಾಗ ಎಷ್ಟು ಅದ್ಭುತವಾಗಿರತಕ್ಕಂಥ ಸುಭಾಷಿತ ಅಂತಂದರೆ, ಒಂದೇ ಒಂದು ಮಾತು ನೋಡಿ, ಇಡೀ ಸುಂದರಕಾಂಡವನ್ನು, ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಸುಮಾರು 68 ಅಧ್ಯಾಯಗಳಿಂದ ವಾಲ್ಮೀಕಿಗಳು ವರ್ಣನೆ ಮಾಡಿದ್ದುಂಟು. ಆಚಾರ್ಯರು 50 ಶ್ಲೋಕಗಳಿಂದ ಆ ಸುಂದರಕಾಂಡದ ನಿರ್ಣಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪಂಚಮಹಾಭೂತಗಳಲ್ಲಿ ಸುಂದರಕಾಂಡವನ್ನು ಸತ್ಯಧರ್ಮತೀರ್ಥರು ಬಹಳ ಸುಂದರವಾಗಿ ಸೆರೆ ಹಿಡಿಯುತ್ತಾ ಇದ್ದಾರೆ.
ಚತುರ್ಥಜ ಪಂಚಮಗೋ ದೃಷ್ಟ್ವಾ ತು ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ತ್ವರತತ್ ಪುನಃ. ನಾಲ್ಕನೆಯದವನ ಮಗ ಐದನೇದಕ್ಕೆ ಹಾರಿ ಮೊದಲೇದರ ಮಗಳನ್ನು ಅಲ್ಲಿ ನೋಡಿ ಮೂರನೇದನ್ನು ಅಲ್ಲಿಟ್ಟು ಎರಡನೇದನ್ನು ಮತ್ತೆ ದಾಟಿ ಬಂದರು. ಇದು ಸುಂದರಕಾಂಡ ಮುಗಿದು ಹೋಯಿತು. ಏನು ಅರ್ಥ ಆಗಬೇಕು ನೋಡಿ. ಚತುರ್ಥಜ ಪಂಚಮಗೋ, ಪಂಚಮಹಾಭೂತಗಳಲ್ಲಿ ಬಹಳ ಸುಂದರವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸುಂದರಕಾಂಡದ ಸಂಕ್ಷೇಪ ಸಾರಾಂಶವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಚತುರ್ಥಜ ಪಂಚಮಹಾಭೂತಗಳಲ್ಲಿ ನಾಲ್ಕನೆಯದ್ದು ಅಂದರೆ ವಾಯು, ವಾಯುಪುತ್ರ ಹನುಮಾನ್, ಪವನಸ್ಯ ಸೂನು, ಪೃಥ್ವಿ ಅಪ್ತೇಜ ವಾಯು ನಾಲ್ಕನೇ ತತ್ವ ಅಲ್ವಾ. ಚತುರ್ಥಜ ನಾಲ್ಕನೆಯದರ ಮಗ ಅಂದರೆ ವಾಯುದೇವರ ಅವತಾರಗಳು ಹನುಮಂತ ದೇವರ. ಐದನೇದಕ್ಕೆ ಹಾರಿ ಪೃಥ್ವಿ ಅಪ್ತೇಜ ವಾಯು ಆಕಾಶ, ಆಕಾಶಕ್ಕೆ ಹಾರಿ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಹೋಗಿ ಮೊದಲೇದರ ಮಗಳನ್ನು ಅಲ್ಲಿ ನೋಡಿ ದೃಷ್ಟ್ವಾತು ಪ್ರಥಮಾತ್ಮಜಾಂ. ಪಂಚಮಹಾಭೂತಗಳಲ್ಲಿ ಮೊದಲನೇ ತತ್ವ ಅದು ಪೃಥ್ವಿ ತತ್ವ. ಆ ಪೃಥ್ವಿಯಿಂದಲೇ ಆವಿರ್ಭವಿಸಿದವಳು ಸೀತಾಮಾತೆಯರು. ಆ ಅಶೋಕವನದಲ್ಲಿದ್ದ ಸೀತಾಕೃತಿಯನ್ನು ನೋಡಿ, ಪೃಥ್ವಿ ತತ್ವದ ಮೊದಲು ಮಗಳು ಅಂತಂದರೆ ಆ ಸೀತಾಕೃತಿ ಒಂದರ್ಥದಲ್ಲಿ, ಆ ಸೀತಾಕೃತಿಯನ್ನು ನೋಡಿ ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ಸ್ವೀಕಾರ ಮಾಡಿ ಮತ್ತೆ ಮೂರನೇದನ್ನು ಅಲ್ಲಿಟ್ಟು ತೃತೀಯಂ ತತ್ರ ನಿಕ್ಷಿಪ್ಯ, ಮೂರನೇದ್ದು ಅಂದರೆ ಪೃಥ್ವಿ ಅಪ್ ತೇಜಸ್ಸು, ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಿ ಅಂತ ಅರ್ಥ. ತೇಜಸ್ಸನ್ನು ಅಲ್ಲಿಟ್ಟು, ಅಗ್ನಿಯನ್ನು ಅಲ್ಲಿಟ್ಟು, ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ತ್ವರತ, ಮತ್ತೆ ಎರಡನೇದನ್ನು ದಾಟಿ ಬಂದರು. ಎರಡನೇದು ಪೃಥ್ವಿ ಅಪ್ ಅಂದರೆ ಜಲತತ್ವ. ಮತ್ತೆ 100 ಯೋಜನ ವಿಸ್ತೀರ್ಣ ಸಮುದ್ರವನ್ನು ದಾಟಿ ಮಧುವನಕ್ಕೆ ಬಂದು ಎಲ್ಲ ಕಪಿಗಳ ಜೊತೆಗೆ ರಾಮದೇವರ ಸನ್ನಿಧಾನದಲ್ಲಿ ಚೂಡಾಮಣಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಪಂಚಮಹಾಭೂತಗಳನ್ನಿಟ್ಟುಕೊಂಡು ಒಂದೇ ಶ್ಲೋಕದಲ್ಲಿ ಅದ್ಭುತವಾಗಿ ಸುಂದರಕಾಂಡವನ್ನು ಸಂಗ್ರಹ ಮಾಡಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಆಗಿನ ಕಾಲದ ಒಬ್ಬ ಗ್ರಾಮಾಧಿಕಾರಿಯನ್ನು ಕುರಿತು, ಕುಲಕರ್ಣಿಯರು ತಲಾಟಿಯರು ಎಲ್ಲ ಇದ್ದರು. ಎಲ್ಲ ವರ್ಗದ ಭಕ್ತರ ಅವರವರ ಹೊಲ ಮನೆಗಳ ಲೆಕ್ಕ ಮಾಡತಕ್ಕಂಥವರು. ಈಗೆಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅಂತ ನಾವು ಹೇಳ್ತೇವೆ, ಇರಲಿ. ಅಂತೂ ಒಬ್ಬ ಗ್ರಾಮಾಧಿಕಾರಿಗಳು ಎಲ್ಲರ ಹತ್ರ ಹಣವನ್ನು ವಸೂಲಿ ಮಾಡತಕ್ಕಂಥ ವ್ಯಕ್ತಿಗಳು. ಅವರನ್ನು ನೋಡಿ ಬಹಳ ಸುಂದರವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹಾಸ್ಯ ಮಾಡ್ತಾ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ಗ್ರಾಮಾಧಿಕಾರಿಗಳು, ಈ ಟ್ಯಾಕ್ಸ್ ವಸೂಲಿ ಮಾಡತಕ್ಕಂಥವ್ರು ಇದ್ದಾರಲ್ಲ, ಎಲ್ಲರ ಹತ್ರ ಹಣವನ್ನು ಕೀಳುತ್ತಾರೆ ಇವರು. ಒಬ್ಬರ ಹತ್ರವೂ ಹಣ ಬಿಚ್ಚಿಕೊಳ್ಳದೇನೆ ಇವರು ಬಿಡೋದೇ ಇಲ್ಲ. ಪ್ರತಿಯೊಬ್ಬರ ಹತ್ರ ಹಣವನ್ನು ಕೀಳುತ್ತಾನೆ ಇದ್ದಾರೆ. ತಾಯಿಯ ಮಾಂಸವನ್ನು ಕಿತ್ತಿ ತಿನ್ನಬಲ್ಲ ಈ ಗ್ರಾಮಾಧಿಕಾರಿ. ಯಾತಕ್ಕೆ ತಾಯಿಯ ಮಾಂಸ ತಿನ್ನೋದಿಲ್ಲ ಅಂದರೆ, ತಾಯಿಯ ಮಾಂಸ ತಿಂದರೆ ಪಾಪ ಬರುತ್ತದೆ, ತಿಂದಿಲ್ಲ ಅಂತ ತಿಳ್ಕೋಬೇಡಿ, ಹಲ್ಲಿಲ್ಲ ಅಂತ ತಿಂದಿಲ್ಲ ಅಷ್ಟೇ ಅಂತ ಸತ್ಯಧರ್ಮರಂತ ನೋಡಿ. ಗ್ರಾಮಾಧಿಕಾರಿ ಗರ್ಭಸ್ಥ ಮಾತೃ ಮಾಂಸಂ ನ ಖಾದತಿ. ಈ ಮಹಾ ದುಡ್ಡು ಕೀಳುವ ಪ್ರವೃತ್ತಿಯ ಗ್ರಾಮಾಧಿಕಾರಿ ತಾಯಿಯ ಮಾಂಸವನ್ನು ತಿಂದಿಲ್ಲ. ಗರ್ಭದಲ್ಲಿದ್ದಾಗ ತಾಯಿಯ ಮಾಂಸವನ್ನೂ ತಿಂತಕ್ಕಂಥವನೇ. ಆದರೂ ಗರ್ಭದಲ್ಲಿದ್ದ ಈ ಗ್ರಾಮಾಧಿಕಾರಿ ತಾಯಿಯ ಮಾಂಸವನ್ನು ತಿಂದಿಲ್ಲ. ಯಾತಕ್ಕೆ? ಪಾಪಭೀತ್ಯಾನ ಮಂತವ್ಯಂ. ಪಾಪ ಬರುತ್ತದೆ ಅದಕ್ಕೆ ತಿಂದಿಲ್ಲ ಅಂತ ಅನ್ಕೋಬೇಡಿ. ಯಾತಕ್ಕೆ ತಿಂದಿಲ್ಲ ಅಂದರೆ ದಂತಾಭಾವತ್ವ ಹೇತುತಃ. ಸತ್ಯಧರ್ಮರನ್ನುವ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಹಲ್ಲಿಲ್ಲ ಅಂತ ತಾಯಿಯ ಮಾಂಸ ಬಿಟ್ಟಿದ್ದಾನೆ. ಇಲ್ಲಾಂದರೆ ಗರ್ಭದಲ್ಲಿದ್ದಾಗಲೇ ತಾಯಿಯ ಮಾಂಸವನ್ನು ತಿನ್ನೋ ಪ್ರಾಣಿನೇ ಇದು ಈ ಗ್ರಾಮಾಧಿಕಾರಿ ಎಂಬ ಮಾತನ್ನು ಬಹಳ ಚೆನ್ನಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದೊಂದು ಮಾತು ಬಹಳ ಅದ್ಭುತ. ಅನೇಕ ಬಾರಿ ನಾವು ಚಿಂತನೆ ಮಾಡಿದ್ದೇವೆ. ಒಂದು ಸುಭಾಷಿತ ಹೇಳ್ತಾರೆ ನೋಡಿ, ಸಜ್ಜನರು ಅಂದರೆ ಹೇಗಿರ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ತಿಳಿಸ್ತಾರೆ. ಅವರೇ ಮಹಾ ಸಜ್ಜನರು. ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅನುಯಾಯಿಗಳು, ಶಿಷ್ಯರು, ಜಗತ್ತಿನ ಭಗವದ್ಭಕ್ತರಾದ ಸಜ್ಜನರು ಅಂದರೆ ಹೇಗಿರ್ತಾರೆ ಎಂದು ನೋಡಿ. ಇನ್ನೊಬ್ಬರ ದುಃಖವನ್ನು ನೋಡಿ ಮರುಕು ಪಡ್ತಾರೆ. ಇನ್ನೊಬ್ಬರ ದುಃಖವನ್ನು ನೋಡಿ, ಇನ್ನೊಬ್ಬರ ಕಷ್ಟ ನೋವುಗಳನ್ನು ನೋಡಿ ಅವರು ಮರುಕುಪಟ್ಟು ಅಯ್ಯೋ ಪಾಪ ಹೀಗಾಗಬಾರ್ದು ಅಂತ ಒದ್ದಾಡ್ತಾರೆ. ಇನ್ನೊಬ್ಬರ ದುಃಖವನ್ನು ನೋಡಿ ಯಾರು ಅಳತಾರೆ ಅವರು ನಿಜವಾದ ಸಜ್ಜನರು. ಅದಕ್ಕೆ ದೃಷ್ಟಾಂತ ಕೊಟ್ಟು ಬರೀತಾರೆ. ಭವಂತಿ ಸರಸಾತ್ಮಾನಃ ಪರ ದುಃಖೇನ ದುಃಖಿತಾಃ ಕಂಟಕೇನ ಕ್ಷತೆ ಪಾದೆ ಚಕ್ಷುರಶ್ರೂಣಿ ಮುಂಚತಿ. ಕಾಲಿಗೆ ಮುಳ್ಳು ಚುಚ್ಚಿದರೆ ಕಣ್ಣು ಅಳತದೆ ತಾನೆ. ದೇಹದ ಯಾವುದೇ ಅವಯವಕ್ಕೆ ನೋವಾದರೂ ಅಳೋದು ಕಣ್ಣೇ. ಕಣ್ಣಿನಂತೆ ಸಜ್ಜನರು ಇದ್ದಾರಂತೆ. ಇನ್ನೊಬ್ಬರ ದುಃಖ ಅದು ನಮ್ಮ ದುಃಖ ಅಂತ ತಿಳಿದುಕೊಂಡು ಮರುಕುಪಟ್ಟು ಪಾಪ ಕಣ್ಣೀರು ತೆಗೀತಾರೆ ಸಜ್ಜನರು.
ಅವರು ನಿಜವಾದ ಸಜ್ಜನರು. ಕಣ್ಣಿನಂತೆ ಸಜ್ಜನರಿದ್ದಾರೆ. ಕಾಲಿಗೆ ಮುಳ್ಳು ಚುಚ್ಚಿದರೆ ಕಣ್ಣಲ್ಲಿ ಹೇಗೆ ನೀರು ಬರುತ್ತದೋ ಹಾಗೆ ಕಣ್ಣಿನಂತೆ ಇನ್ನೊಬ್ಬರ ದುಃಖವನ್ನು ನೋಡಿ ಪಾಪ ಮರುಕು ಪಡತಕ್ಕಂಥವರು ಸಜ್ಜನರು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಮಾತುಗಳು. ಗುರುಗಳ ಪಾದೋದಕದ ಬಗ್ಗೆ ಬಹಳ ಮನೋಹರವಾದ ಒಂದು ಸುಂದರವಾದ ಮಾತನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ಹೇಳ್ತಾರೆ. ಗುರುಗಳ ಪಾದೋದಕದ ಮಹಿಮೆ ಏನು? ಮನೆಗೆ ಬಂದ ಪೀಠಾಧಿಪತಿಗಳು, ಜ್ಞಾನಿಗಳು, ತಪಸ್ವಿಗಳು ಅಥವಾ ಒಬ್ಬ ವಿದ್ವಾಂಸರು, ಒಬ್ಬ ಬ್ರಹ್ಮಚಾರಿಯ ಪಾದಪೂಜೆ ಮಾಡ್ತೇವಲ್ಲ ನಾವು, ಪಾದಪೂಜೆ ಮಾಡುವಾಗ ನಮಗಿರಬೇಕಾದ ಅನುಸಂಧಾನ ಏನು ನೋಡಿ. ಸತ್ಯಧರ್ಮರಂತಾರೆ, ಒಂದು ರಾಜನ ಸಭೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಆಶ್ಚರ್ಯಕರ ಘಟನೆಗಳನ್ನು ಹೇಳ್ತಾ ಇದ್ದರಂತ. ಮಿರಾಕಲ್ ಏನೇನು ನಡೀತದೆ ಜಗತ್ತಿನಲ್ಲಿ. ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿದ ಮಹಾನುಭಾವರು ಅದು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಭಾಗವತದಲ್ಲಿ ಗಂಡಿಗೂ ಗರ್ಭಧಾರಣೆ ಆದದ್ದಿದೆ. ಯುವನಾಶ್ವರಾಜನ ಹೊಟ್ಟೆಯನ್ನು ಒಡೆದುಕೊಂಡು ಹುಟ್ಟಿ ಬಂದವನೇ ಮಾಂಧಾತ ಚಕ್ರವರ್ತಿ. ಗಂಡಿಗೂ ಗರ್ಭಧಾರಣೆ ಆದದ್ದಿದೆ. ಇದು ಎರಡನೇ ಆಶ್ಚರ್ಯ. ಪ್ರಾಚೀನ ಕಾಲದಲ್ಲಿ ಯಾರು ಪ್ರಾಮಾಣಿಕರೋ ಸತ್ಯವಂತರೋ ಕೈಯಲ್ಲಿ ಕೆಂಡವನ್ನು ಹಿಡಿದರೂ ಅವರಿಗೆ ಸುಡೋದಿಲ್ಲ. ಹೀಗೆ ಅನೇಕ ವಿಚಿತ್ರ ಒಂದೊಂದು ಆಶ್ಚರ್ಯಕರ ಘಟನೆಯನ್ನು ಒಬ್ಬೊಬ್ಬರು ಹೇಳ್ತಾ ಇದ್ದರೆ ಸತ್ಯಧರ್ಮರ ಶಿಷ್ಯರು ಹೇಳಿದ್ರಂತೆ. ಸತ್ಯಧರ್ಮರು ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ ಅತೀ ಆಶ್ಚರ್ಯ ಏನು ಅಂತಂದರೆ ನೀರಿನಿಂದಲೇ ನೀರು ಒಣಗುತ್ತದೆ ಅಂದರು. ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣಾ ವಾರಿಶುಷ್ಯತಿ. ನೀರಿನಿಂದಲೇ ನೀರು ಒಣಗುತ್ತದೆ, ಇದು ಆಶ್ಚರ್ಯ. ಒಂದು ತಮ್ಮಿಗೆ ನೀರು ಚೆಲ್ಬಿಟ್ಟು ಇನ್ನೊಂದು ತಮ್ಮಿಗೆ ನೀರು ಹಾಕಿದ್ರೆ ಒಣಗುತ್ತದಾ? ಜಾಸ್ತಿ ಒದ್ದೆ ಆಗುತ್ತದೋ ಇಲ್ಲೋ? ಹಾಗಾದರೆ ನೀರಿನಿಂದಲೇ ನೀರು ಒಣಗುತ್ತದೆ ಅಂದರೆ ಅರ್ಥ ಏನು? ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣಾ ವಾರಿಶುಷ್ಯತಿ. ಅದರ ಅರ್ಥ ಏನು ಗೊತ್ತಾ? ಗುರುಪಾದ ಜಲೇ ನೈವ ಭವ ಸಿಂಧುರ್ವಿಶಿಷ್ಯತೆ. ಎಂಥ ಅದ್ಭುತವಾದ ಮಾತು ನೋಡಿ. ಗುರುಗಳ ಪಾದೋದಕವೆಂಬ ನೀರಿನಿಂದ ಈ ಸಂಸಾರ ಸಮುದ್ರವೆಂಬ ದೊಡ್ಡ ನೀರೇ ಒಣಗಿ ಹೋಗುತ್ತದೆ ಅಂತ ಅರ್ಥ. ಗುರುಗಳಿಗೆ ಪಾದಪೂಜೆ ಮಾಡಿದ ಈ ಪಾದೋದಕ ಎಂಬ ನೀರಿನಿಂದ ಸಣ್ಣ ಪುಟ್ಟ ನೀರು ಒಣಗೋದಲ್ರಿ, ಸಂಸಾರ ಸಮುದ್ರ ಎಂಬ ದೊಡ್ಡ ನೀರೇ ಒಣಗಿ ಹೋಗುತ್ತದೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿರತಕ್ಕಂಥ ದಿವ್ಯ ಸಂದೇಶ ನಮಗೆ. ಕೊನೆಯದಾಗಿ ಇನ್ನೊಂದು ವಿಚಾರವನ್ನು ಹತ್ತಾರು ಸುಭಾಷಿತಗಳಿವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಮನೋಹರವಾದ ಸುಭಾಷಿತಗಳು. ಭಿಕ್ಷುಕರನ್ನು ನೋಡಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಒಂದು ಮಾತು ಹೇಳ್ತಾರೆ. ಮನೆಗೆ ಭಿಕ್ಷುಕರು ಬರ್ತಾರೆ. ಅಯ್ಯೋ ನಾಳೆ ಬಾ ಅಂತ ನಾವು ಹೇಳ್ತೇವೆ. ನಾಡದ್ದು ಬಾ, ಅಯ್ಯೋ ನಮಗೆ ಗತಿ ಇಲ್ಲ ನಿನಗೇನು ಹಾಕೋದು, ನಾಳೆ ಬಾ ಅಂತ ಮನೆ ಮುಂದೆ ಬೋಲ್ಡ್ ಬೇರೆ ಹಾಕಿಬಿಟ್ಟಿರ್ತೇವೆ ನೋಡಿ. ಬಂದ ಭಿಕ್ಷುಗಳು ನೀವು ಭಿಕ್ಷೆ ಹಾಕದೆ ಹೋದರೆ ಅವ್ರ ಪಕ್ಕದ ಮನೆ ಹೋಗುತ್ತಾರೆ, ಅವರಿಗೇನು ಲಾಸ್ ಇಲ್ಲ. ಹಾಕದೆ ಹೋದರೆ ನಾವು ಪುಣ್ಯವನ್ನು ಕಳೆದುಕೊಳ್ತೇವೆ ಅಷ್ಟೇ. ಸತ್ಯಧರ್ಮತೀರ್ಥರಂತಾರೆ, ಬಂದ ಭಿಕ್ಷುಗಳು ಭಿಕ್ಷೆ ಬೇಡೋದಕ್ಕೆ ಬರೋದಿಲ್ಲರಿ, ನಮಗೊಂದು ಸಂದೇಶವನ್ನು, ನಮಗೊಂದು ನೀತಿಯನ್ನು ತಿಳಿಸೋದಕ್ಕಾಗಿ ಮನೆಗೆ ಭಿಕ್ಷುಗಳು ಬರ್ತಾ ಇದ್ದಾರೆ. ಏನು ನೀತಿಯನ್ನು, ಏನು ಸಂದೇಶವನ್ನು ತಿಳಿಸ್ತಾರೆ ಮನೆಗೆ ಬಂದ ಭಿಕ್ಷುಗಳು? ಶಿಕ್ಷಂತೆ ನತು ಯಾಚಂತೆ ದೇಹಿ ದೇಹೀತಿ ಯಾಚಕಾಹ. ದೇಹಿ ದೇಹಿ ಅಂತ ಮನೆಗೆ ಬರುವ ಭಿಕ್ಷುಗಳು ಒಂದು ಸಂದೇಶವನ್ನು ಕೊಡ್ತಾರೆ ನಮಗೇನಂತ? ಅದತ್ವಾ ಮಾದೃಶೋ ಮಾಭೂಹು ದತ್ವಾ ತ್ವಂ ತ್ವಾದೃಶೋ ಭವ. ದಾನ ಮಾಡದೇನೆ, ಭಿಕ್ಷೆ ಹಾಕದೇನೆ ನೀನೂ ನನ್ನಂತೆ ಆಗಬೇಡ. ಭಿಕ್ಷೆ ಹಾಕಿ ದಾನ ಧರ್ಮಗಳನ್ನು ಮಾಡಿ ನೀನು ನಿನ್ನಂತೆ ಸುಖವಾಗಿ ಇರು ಎಂಬ ಸಂದೇಶವನ್ನು ತಿಳಿಸೋದಕ್ಕಾಗಿ ಮನೆಗೆ ಬಂದ ಭಿಕ್ಷುಗಳು ಬರ್ತಾರಂತ. ಆ ಭಿಕ್ಷುಗಳಂತಾರೆ, ಹಿಂದಿನ ಜನ್ಮದಲ್ಲಿ ನನಗೆ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು, 5 ಪೈಸೆ ದಾನ ಧರ್ಮ ಮಾಡದೇನೆ ಇವತ್ತು ಭಿಕ್ಷೆ ಬೇಡುವ ಪರಿಸ್ಥಿತಿ ನನಗೆ ಬಂದಿದೆ. ನೀವು ಕೂಡ ಭಿಕ್ಷೆ ಹಾಕದೇನೆ ನಮ್ಮಂತೆ ಆಗಬೇಡಿ, ನೀವು ಭಿಕ್ಷೆ ಹಾಕಿ ದಾನ ಧರ್ಮ ಮಾಡಿ ನಿಮ್ಮಂತೆ ನೀವು ಸುಖವಾಗಿ ಶ್ರೀಮಂತರಾಗಿ ಇರಿ ಎಂಬುವ ಸಂದೇಶ ಆ ಭಿಕ್ಷುಕರು ತಿಳಿಸ್ತಾರಂತ. ಅದತ್ವ ಮಾದೃಶೋ ಮಾಭೂಹು. ಭಿಕ್ಷೆ ಹಾಕದೆ ನೀವು ನಮ್ಮಂತೆ ಆಗಬೇಡಿ. ದತ್ವಾತ್ವಂ ತ್ವಾದೃಶೋ ಭವ. ಭಿಕ್ಷೆ ಹಾಕಿ ನೀವು ನಿಮ್ಮಂತೆ ಸುಖವಾಗಿ ಇರಿ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಒಂದೇ ಎರಡೇ ಹತ್ತಾರು ವಿಶಿಷ್ಟವಾಗಿರತಕ್ಕಂಥ ಸುಭಾಷಿತಗಳು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆ ಭಾಗವತದ ಒಂದೊಂದು ಶ್ಲೋಕಕ್ಕೆ ಅವರು ಮಾಡಿರತಕ್ಕಂಥ ದಿವ್ಯವಾದ ಅನೇಕ ವಿವರಣೆಗಳಿದೆ. ಇನ್ನೊಂದು ಬಾರಿ ಕೇವಲ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮಾಡಿರತಕ್ಕಂತಹ ಅಷ್ಟಮಸ್ಕಂದ, ನವಮಸ್ಕಂದ, ದಶಮಸ್ಕಂದ ಅನೇಕ ಕಡೆ ಬರತಕ್ಕಂಥ ಸತ್ಯಧರ್ಮೀಯ ವಿಶೇಷಗಳು ಎಂಬ ವಿಚಾರವನ್ನು ಇನ್ನೊಮ್ಮೆ ಮತ್ತೆ ತಿಳಿಯೋಣ ಅಂತ ಹೇಳ್ತಾ, ಕೆಲವು ನನಗೆ ತೋಚಿದ, ನನಗೆ ತಿಳಿದ, ಗುರು ಹಿರಿಯರಿಂದ ತಿಳಿದ ಕೆಲವು ವಿಚಾರವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಮಹಿಮೆ, ಅವರ ಮಾತಿನ, ಅವರ ವಾಗ್ಝರಿಯ ಒಂದು ಝಲಕ್ಕನ್ನು ಮಾತ್ರ ಗುರುಗಳ ಅನುಗ್ರಹದಿಂದ ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಮಾಡಿದ ಇದು ಒಂದು ಪುಟ್ಟ ಪ್ರಯತ್ನ.
ಏನೇ ಗುಣಗಳಿದ್ದರೂ ಸ್ವರೂಪೋದ್ಧಾರಕ ಗುರುಗಳು ಉತ್ತರಾದಿ ಮಠಾಧೀಶರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಈ 2 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತಾ, ಏನೇ ದೋಷಗಳಿದ್ದರೂ ಅದು ನನ್ನದು ಅಂತ ಹೇಳುತ್ತಾ ಈ ವಾಕ್ಕುಸುಮಗಳ ಸಮರ್ಪಣೆಯ ಪುಣ್ಯವನ್ನು ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.